Hi guys, welcome back to my channel. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಂತ್ರಾ ಸೇಲ್ ಹಾಲ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ಮಿಂತ್ರಾದು ಎಂಡ್ ಆಫ್ ರೀಸನ್ ಸೇಲ್ ನಡೀತಾ ಇತ್ತು. I've shopped a lot of things from Myntra. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಷ್ಟೊಂದು ಶಾಪ್ ಮಾಡಿರೋದು. ಆಲ್ಮೋಸ್ಟ್ 25 ಐಟಮ್ಸ್ ಶಾಪ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಗೋನಾ ಬಿ ಅ ಟ್ರೈ ಆನ್ ಹಾಲ್. ನಾನು ಏನು ತಗೊಂಡಿದ್ದೀನಿ ಅದನ್ನ ನಿಮಗೆ ತೋರಿಸಿ ನಾನು ಯಾವ ಪ್ರೈಸ್ಗೆ ತಗೊಂಡೆ ಆ ಪ್ರೈಸ್ಗೆ ಆ ಪ್ರೈಸ್ನ ನಿಮ್ಗೆ ಹೇಳ್ತೀನಿ. ಮತ್ತೆ ಐ ವಿಲ್ ಟ್ರೈ ಆನ್ ದ ಕ್ಲೋಸ್ ಅಂಡ್ ಶೋ ಯು. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಐ ನೋ ಇವಾಗ ಆಲ್ರೆಡಿ ಸೇಲ್ ಮುಗ್ದೋಗಿದೆ ಅಂತ. ಇಟ್ಸ್ ಸೋ ಸ್ಯಾಡ್. ಬಟ್ ನಂದು ಬಟ್ಟೆಗಳು ಒಂದೊಂದಾಗೆ ಡೆಲಿವರ್ ಆಗ್ತಾ ಇತ್ತು. ಸೊ ಇವಾಗವರೆಗೂ ಈಗ ಒಂದು ಬಟ್ಟೆ ಡೆಲಿವರ್ ಆಯಿತು. ಸೊ ನನಗೆ ಫಸ್ಟ್ ಆಫ್ ಆಲ್ ಟೈಮ್ ಸಿಕ್ಕಿರಲಿಲ್ಲ ವಿಡಿಯೋ ಮಾಡೋಕ್ಕೆ. ಸೊ ಇವತ್ತು ನಾನು ಕೆಲಸದಿಂದ ಬಂದು ದಿಸ್ ಇಸ್ ಸಂಡೇ ಅನ್ಸುತ್ತೆ ನಾನು ಶೂಟ್ ಮಾಡ್ತಾ ಇರೋದು. ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮೇ ಬಿ ನಾನು ಇವಾಗ ತೋರಿಸೋ ಐಟಮ್ಸ್ ನಿಮಗೆ ಈಗ ಸರ್ಚ್ ಮಾಡಿದ್ರೆ ಸಿಗದೆ ಇರ್ಬೋದು, ಅಥವಾ ಸೇಮ್ ಪ್ರೈಸ್ಗೆ ಸಿಗದೆ ಇರ್ಬೋದು. ಬಟ್ ಇಲ್ಲಿ ನಾನಿವತ್ತು ಐ ವಿಲ್ ರೆಕಮೆಂಡ್ ಸಮ್ ಬ್ರ್ಯಾಂಡ್ಸ್. ಅಂದರೆ ನಾನು ಯೂಶಲ್ ಆಗಿ ತಗೊಳ್ಳೋಂಥ ಬ್ರ್ಯಾಂಡ್ಸು ಆ ಕ್ಲಾದಿಂಗ್ ಚೆನ್ನಾಗಿದೆಯಾ, ಅವ್ರದ್ದು ಕ್ವಾಲಿಟಿ ಚೆನ್ನಾಗಿದೆಯಾ, ಫಿಟ್ಟಿಂಗಲ್ಲಿ ಏನಾದ್ರು ಇಶ್ಯೂಸ್ ಇದೆಯಾ, ಆ ಥರ ಐ ಗಿವ್ ಮೈ ರಿವ್ಯೂಸ್ ಅಬೌಟ್ ದ ಬ್ರ್ಯಾಂಡ್. ನಾನೊಂದು 2-3 ಹೊಸ ಬ್ರ್ಯಾಂಡ್ಸ್ ಟ್ರೈ ಮಾಡಿದ್ದೀನಿ ಅನಿಸುತ್ತೆ. ಅದನ್ನು ಕೂಡ ಹೇಳ್ತೀನಿ ಹೇಗಿದೆ ಅಂತ. ಪ್ರಾಬಬ್ಲಿ ನಿಮಗೆ ಆ ರೆಫರೆನ್ಸ್ ಸಿಗ್ಬೋದು, ಅಥವಾ ನೆಕ್ಸ್ಟ್ ಟೈಮ್ ಸೇಲ್ ಹಾಕಿದಾಗ ಇದೇ ಪ್ರಾಡಕ್ಟ್ಸು ನಿಮಗೆ ಆ ಪ್ರೈಸ್ಗೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ಪ್ರಾಬಬ್ಲಿ ರೀಸನಬಲ್ ಅಫೋರ್ಡಬಲ್ ಪ್ರೈಸಸ್ಗೆ ಸಿಗ್ಬೋದು. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸು ಸಹ 500 ಕೆಳಗಡೆನೇ ಇರೋದು. ನಾನು ಏನೇ ತೊಗೊಂಡಿದ್ರು ಕ್ಲೋದಿಂಗ್ ಇರ್ಬೋದು, ಬೇರೆ ಏನೇ ಇರ್ಬೋದು, ಎಲ್ಲ 500 ಕೆಳಗೆ ನಾನು ತೊಗೊಂಡಿರೋದು. ಓಕೆ, ದಿಸ್ ಇಂಟ್ರೋ ವಾಸ್ ಕ್ವೈಟ್ ಲಾಂಗ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಇವಾಗ ಫಸ್ಟು ನಾನು ಬಾಟಮ್ ವೇರಿಂದ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಸ್ವಲ್ಪ ಪ್ಯಾಂಟ್ಸ್, ಸ್ಕರ್ಟ್ಸ್ ತೊಗೊಂಡಿದ್ದೀನಿ, ಅದರಿಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಟಾಪ್ಸ್, ಆಮೇಲಿಂದ ಡ್ರೆಸ್ಸಸ್, ಆಮೇಲೆ ಮಿಸ್ಲೇನಿಯಸ್ ಸ್ಟಫ್ ಲೈಕ್ ಶೂಸ್ ಇರ್ಬೋದು, ಪರ್ಫ್ಯೂಮ್ಸ್, ಆ ಥರ ಬೇರೆ ಏನೇನು ಎಕ್ಸ್ಟ್ರಾ ಇದೆ ಐ ವಿಲ್ ಶೋ ದೆಮ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಐಟಮ್ ಇದು ದಿಸ್ ಜೀನ್ಸ್ ಪ್ಯಾಂಟ್ ಹ್ಯಾವ್ ಟೇಕನ್. ಇದು ವೈಡ್ ಲೆಗ್ ಜೀನ್ಸ್. ಇದು ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಕಾಟಿ. ಈ ಬ್ರ್ಯಾಂಡ್ ಸಹ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನನಗೆ ಗೊತ್ತಿರಲಿಲ್ಲ ಹೇಗೆ ಬರುತ್ತೆ ಅಂತ. ನನಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಸೊ ಐ ಮೀನ್ ದ ಸೈಜ್ 34. ಯೂಶಲಿ ಐ ಮೀನ್ ದ ಸೈಜ್ 32. ಬಟ್ ನೀವು ಈ ಬ್ರ್ಯಾಂಡ್ ಏನಾದ್ರು ಟ್ರೈ ಮಾಡ್ತಿದ್ರೆ ಜಸ್ಟ್ ಸೈಜ್ ಅಪ್ ಮಾಡಿ. ಇದು ಸ್ವಲ್ಪ ಸೈಜಿಂಗ್ ಇಶ್ಯೂ ಇದೆ, ಲೈಕ್ 34. ಅದೇ ನೀವು ರೋಡ್ ಸ್ಟೆಪ್ ಬ್ರ್ಯಾಂಡಿಂದ ಏನಾದರೂ ಜೀನ್ಸ್, ಸ್ಕರ್ಟ್ಸ್ ಆ ಥರ ಏನಾದರೂ ತಗೋತಿದ್ರೆ ಸೈಜ್ ಡೌನ್ ಮಾಡ್ಕೊಳ್ಳಿ. ಯೂಶಲಾಗಿ ಆ ಬ್ರ್ಯಾಂಡು ಸ್ವಲ್ಪ ಸೈಜ್ ವೇರಿಯೇಷನ್ ಇರುತ್ತೆ. ದಿಸ್ ಇಸ್ ದಿ ವೈಡ್ ಲೆಗ್ ಜೀನ್ಸ್. ನಾನು ಟ್ರೈ ಆನ್ ಮಾಡಿರೋದು ಈ ಸೈಡಲ್ಲಿ ಬರ್ತಾ ಇರುತ್ತೆ. ಯು ಕ್ಯಾನ್ ಸಿ ದ ಕ್ವಾಲಿಟಿ ಇಸ್ ನೈಸ್, ದ ಫ್ಯಾಬ್ರಿಕ್ ಇಸ್ ನೈಸ್, ಮತ್ತು ಸ್ಟ್ರೆಚಬಿಲಿಟಿ ಕೂಡ ಚೆನ್ನಾಗಿದೆ. ಓವರ್ ಆಲ್ ಐ ಲೈಕ್ ದಿಸ್ ಪ್ರಾಡಕ್ಟ್. ಸಾರಿ, ಪ್ರೈಸ್ ಹೇಳೋದು ಮತ್ತೆ ಇದ್ರ ಪ್ರೈಸು ನಾನೆಲ್ಲ ಪ್ರೈಸ್ ನೀವು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಜೀನ್ಸ್ ಪ್ಯಾಂಟ್ನ ನಾನು 439 ರುಪೀಸ್ಗೆ ತೊಗೊಂಡಿದ್ದೆ. ಸೊ ಫಾರ್ ಅ ಜೀನ್ಸ್ ಪ್ಯಾಂಟ್ 439 ರುಪೀಸ್ ಇಸ್ ವರ್ತ್ ಅನಿಸುತ್ತೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನಾನು ಹೇಳ್ದಂಗೆ ತುಂಬ ಆಫರ್ಸ್ ಇತ್ತು, ಮತ್ತು ನಾನು ಅಷ್ಟೊಂದು ಪ್ರಾಡಕ್ಟ್ಸ್ ತೊಗೊಂಡಿದ್ರಿಂದ ತುಂಬ ಕೂಪನ್ಸ್ ಹಾಕಿದ್ದೆ ನಾನು. ಸೊ ಅದರಿಂದ ಇನ್ನೂ ಸ್ವಲ್ಪ ಆಫರ್ಸ್ ಹೋಗಿ ಆಫರ್ಸ್ ಆಗಿ ನನಗೆ ಫೈನಲ್ ಪ್ರೈಸ್ ನನಗೆ ಎಷ್ಟು ಬಿದ್ದಿದೆ ನಾನು ಅದನ್ನು ಹೇಳ್ತೀನಿ. ಸೊ ದಿಸ್ ವಾಸ್ ಮೈ ಫಸ್ಟ್ ಪರ್ಚೇಸ್. ಐ ಲವ್ಡ್ ಇಟ್. ತುಂಬ ಚೆನ್ನಾಗಿದೆ. ನನ್ನ ಹತ್ರ ವೈಡ್ ಲೆಗ್ ಬ್ಲೂ ಜೀನ್ಸ್ ಇರಲಿಲ್ಲ. ಸೊ ಇಟ್ಸ್ ಅ ಥಮ್ಸ್ ಅಪ್ ಫ್ರಮ್ ಮೀ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಕಾಟಿ ಬ್ರ್ಯಾಂಡ್ ಅವ್ರದ್ದೇನೆ ದಿಸ್ ಬ್ಲ್ಯಾಕ್ ಟ್ರೌಸರ್ ತಗೊಂಡೆ. ದಿಸ್ ಈಸ್ ಆಲ್ಸೋ ಇನ್ ದ ಸೈಜ್ 34. ದಿಸ್ ಟ್ರೌಸರ್ ವೈಡ್ ಲೆಗ್ ಇದೆ. ಇದು ದಿಸ್ ಈಸ್ ಆಲ್ಸೋ ನೈಸ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ದ ಫ್ಯಾಬ್ರಿಕ್ ಇಸ್ ವೆರಿ ಸ್ಟ್ರೆಚಬಲ್ ಆ್ಯಂಡ್ ಇಟ್ ಈಸ್ ನಾಟ್ ಸೀ ಥ್ರೂ. ನೀವು ನೋಡ್ಬೋದು. ಓವರ್ ಆಲ್ ನನಗೆ ತುಂಬ ಇಷ್ಟ ಆಯಿತು. ಲೈಕ್ ನನಗಿವಾಗ ಅದು ಟೈಟ್ ಜೀನ್ಸ್ಗೆ ಎಲ್ಲದಕ್ಕಿಂತ ಲೈಕ್ ಈ ಥರ ಲೂಸ್ ಇರೋಂಥದ್ದು ಅಥವಾ ವೈಡ್ ಲೆಗ್ ಇರೋಂಥದ್ದು ತುಂಬ ಇಷ್ಟ ಆಗುತ್ತೆ. ಟ್ರೌಸರ್ಸ್ ಕೂಡ ನನ್ನ ಹತ್ರ ಇರಲಿಲ್ಲ. ಸೊ ಐ ಟುಕ್ ಬ್ಲ್ಯಾಕ್, ಎಲ್ಲದರ ಜೊತೆ ಹೋಗುತ್ತೆ ಅಂತ. ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂತ ಹೇಳ್ತೀನಿ. ಇದಕ್ಕೆ ನಾನು ಜಸ್ಟ್ 374 ರುಪೀಸ್ ಕೊಟ್ಟಿದ್ದು. ಇಟ್ ಇಸ್ ಅ ಸ್ಟೀಲ್ ಡೀಲ್ ಅನ್ಬೋದು. ನಂಗೆ ತುಂಬ ಇಷ್ಟ ಆಯಿತು ಇದು. ಸೊ ನೆಕ್ಸ್ಟ್ ಟ್ರೌಸರ್ ನಾನು ತಗೊಂಡಿದ್ದು ಇದು ದಿಸ್ ಪಿಂಕ್ ಕಲರ್. ಇದು ಅಷ್ಟೇ, ಆ್ಯಕ್ಚುಲಿ ಇದು ಬ್ಲ್ಯಾಕ್ ಕಲರ್ ಥರನೇ ಇದೆ, ಕಲರ್ ಚೇಂಜ್ ಅಷ್ಟೇ. ಬಟ್ ಸ್ವಲ್ಪ ಬ್ಲ್ಯಾಕ್ ನಾನು ತೋರಿಸೋದನ್ನ ಟ್ರೌಸರ್, ಅದಕ್ಕಿಂತ ವೈಡ್ ಲೆಗ್ ಇದೆ. ನಂಗೆ ಮೇನಾಗಿ ಇವ್ರದ್ದು ಇಷ್ಟ ಆಗಿದ್ದು ಆ ಥರ ತೋರಿಸ್ತೀನಿ. ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಮತ್ತು ಸ್ಟ್ರೆಚಬಲ್ ಇದೆ. ಇದು ಅಷ್ಟೇ ಸ್ಟ್ರೆಚಬಲ್ ಇದೆ. ಬೆಲ್ಟ್ ಹಾಕೋಕ್ಕೆ ಕೂಡ ದೇರ್ ಇಸ್ ಸ್ಪೇಸ್. ಸೊ ಇದು ಕೂಡ ನನಗೆ ಇಷ್ಟ ಆಯಿತು. ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಆಯಿತು 500ಗಿಂತ 549 ಸಮಥಿಂಗ್ ಐ ಪೇಡ್. 1-2 ಐಟಮ್ಸ್ ಅಷ್ಟೇ 500ಗಿಂತ ಜಾಸ್ತಿ ಇರೋದು.
ನನಗೆ ಇದು ನೆನಪಿಲ್ಲ. ನಾನು ಈಗೊಂದು ಬಟ್ಟೆ ಡೆಲಿವರ್ ಆಯಿತು ಅನ್ನಲ್ಲ, ಅದಿದೆ, ದಿಸ್ ಪ್ಯಾಂಟ್ ಓನ್ಲಿ. ಸೊ ಐ ಡೋಂಟ್ ರಿಮೆಂಬರ್, ಬಟ್ 550 ಒಳಗಡೆ ಇದು. ದಿಸ್ ಇಸ್ ಆಲ್ಸೋ ವೆರಿ ಗುಡ್. ನಾನು ಹೇಳ್ದಂಗೆ ಅದೇ ಒಳಗಡೆನೂ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ದಿಸ್ ಆಲ್ಸೋ ಗೆಟ್ಸ್ ಅ ಥಮ್ಸ್ ಅಪ್ ಫ್ರಮ್ ಮೀ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸ್ಕರ್ಟ್ಸ್. ಟ್ರೌಸರ್ಸ್ ಮತ್ತು ಪ್ಯಾಂಟ್ಸ್ ಅಂತ ನಾನು ಆ ಮೂರೇ ತೊಗೊಂಡಿದ್ದು. ಇವಾಗ ಸ್ಕರ್ಟ್ ನೋಡೋಣ. ದಿಸ್ ಇಸ್ ದ ಫಸ್ಟ್ ಒನ್. ಇದು ಒಂಥರ ರೂಸ್ಟ್ ಡೀಟೇಲ್ ಅಲ್ಲಿದೆ. ಐ ಥಿಂಕ್ ಯು ಕ್ಯಾನ್ ಸಿ. ವೇಟ್ ಸ್ವಲ್ಪ ಹಿಂದೆ ಕೂತ್ಕೊಂತೀನಿ ನಾನು. ಯು ಕ್ಯಾನ್ ಸಿ ಇದನ್ನ, ಈ ರೂಸ್ಟ್ ಡೀಟೇಲಿಂಗ್ನ ಸೈಡಿಗೆ ಬರೋ ಥರ ಕೂಡ ಹಾಕೋಬಹುದು, ಮುಂದೆ ಬರೋ ಥರ ಕೂಡ ಹಾಕೋಬಹುದು. ಇದು ಟೋಕಿಯೋ ಟ್ರಾಕಿಸ್ ಬ್ರ್ಯಾಂಡಿಂದ. ದಿಸ್ ಬ್ರ್ಯಾಂಡ್ ಇಸ್ ಆಲ್ಸೋ ವೆರಿ ಗುಡ್. ನಾನು ಈ ಬ್ರ್ಯಾಂಡಿಂದ ತುಂಬ ಏನದು ಬಟ್ಟೆಗಳು ಪರ್ಚೇಸ್ ಮಾಡಿದ್ದೀನಿ. ಐದರ್ ಟಾಪ್ಸ್ ಇರ್ಬೋದು, ಜೀನ್ಸ್ ಇರ್ಬೋದು, ಇವನ್ ಇವ್ರು ಶೂಸ್ ಕೂಡ ಮಾಡ್ತಾರೆ. ಶೂಸ್ ಇರ್ಬೋದು, ಸ್ಕರ್ಟ್ಸ್ ಇರ್ಬೋದು, ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇದು ಸ್ಯಾಟಿನ್ ಮೆಟೀರಿಯಲ್ ಇರೋದು, ನಂಗೆ ಇಷ್ಟ ಆಯಿತು. ಇದ್ರ ಪ್ರೈಸ್ ನಾನು 304 rupeesಗೆ ತಗೊಂಡಿದ್ದು. ಫಾರ್ ದ ಪ್ರೈಸ್ ಅದು ಇದೆ ಅಂಡ್ ಆಲ್, ಇಟ್ಸ್ ರಿಯಲಿ ಗುಡ್. ಫಸ್ಟ್ ಆಫ್ ಆಲ್ ಫ್ಯಾಬ್ರಿಕ್ ತುಂಬ ಸ್ಟ್ರೆಚಿ ಇದೆ, ಮತ್ತು ಇಟ್ ಇಸ್ ನಾಟ್ ಸೀ ಥ್ರೂ ಆಲ್ಸೋ. ಚೆನ್ನಾಗಿದೆ. ಇದನ್ನು ಒಳಗಡೆ ದೇ ಹ್ಯಾವ್ ಗಿವನ್ ಲೈನಿಂಗ್ ಆಲ್ಸೋ. ಸೊ ಇಟ್ಸ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಸೊ ನೆಕ್ಸ್ಟ್ ಸ್ಕರ್ಟ್ ನಾನು ಯಾವ್ದು ತಗೊಂಡಿದ್ದು ಅಂದರೆ ದಿಸ್ ಬ್ರೌನ್ ಸ್ಕರ್ಟ್. ಇದು ಅಷ್ಟೇ ರಿಬ್ಡ್ ಫ್ಯಾಬ್ರಿಕ್ ಅಲ್ಲಿ ಇದೆ. ಈ ತರ ಮುಂದ್ಗಡೆ ಈ ಡೀಟೇಲ್ ಇದೆ, ಮತ್ತೆ ಒಂದು ಸ್ಲಿಟ್ ಇದೆ. ಯು ಕ್ಯಾನ್ ಸಿ. ಇದು ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಟೋಕಿಯೋ ಟಾಕೀಸ್ ಅಂತ ಅನ್ಸುತ್ತೆ. ಟೋಕಿಯೋ ಟಾಕೀಸ್. ದಿಸ್ ಸ್ಕರ್ಟ್ ನಾನು ಐ ಗಾಟ್ ಇಟ್ ಫಾರ್ ರಿಯಲಿ ಗುಡ್ ಪ್ರೈಸ್. 259 rupeesಗೆ ಇದನ್ನ ನಾನು ತಗೊಂಡಿದ್ದು. ಬಟ್ ದ ಓನ್ಲಿ ಪ್ರಾಬ್ಲಮ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇಟ್ಸ್ ವೆರಿ ದೊಡ್ಡದು, ತುಂಬಾ ದೊಡ್ಡದು. ಇದು ನನಗೆ, ನಾನು ಇದರಲ್ಲಿ 34 ಆರ್ಡರ್ ಮಾಡಿದ್ದೆ. ಅದೇ ನಾನು ಮಾಡಿದ ಮಿಸ್ಟೇಕ್. ಅಟ್ಲೀಸ್ಟ್ 32 ಆರ್ಡರ್ ಮಾಡಬೇಕಿತ್ತು, ಬಟ್ 32 ಆರ್ಡರ್ ಮಾಡಿದ್ರೂ ಇದು ತುಂಬ ದೊಡ್ಡದು. ನೀವು ಇಫ್ ಯು ಟ್ರೈಂಗ್ ಟು ಪರ್ಚೇಸ್ ದಿಸ್, ಜಸ್ಟ್ ಸೈಜ್ ಡೌನ್. ಇದನ್ನ ಏನಕ್ಕೆ ನಾನು ರಿಟರ್ನ್ ಆರ್ ಎಕ್ಸ್ಚೇಂಜ್ ಮಾಡಲಿಲ್ಲ ಅಂದರೆ, ರಿಟರ್ನ್ ಮಾಡೋಕ್ಕೆ ನಾನು ಈ ಪ್ರೈಸ್ ರೇಂಜಲ್ಲಿ ಮತ್ತೆ ಈ ಸ್ಕರ್ಟ್ ಸಿಗುತ್ತೆ ಅಂತ ಅನಿಸ್ಲಿಲ್ಲ. ಸೊ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಇಟ್ಕೊಂಡೆ. ಇದು ಔಟ್ ಆಫ್ ಸ್ಟಾಕ್ ಆಗಿತ್ತು, ಸೊ ನಂಗೆ ಎಕ್ಸ್ಚೇಂಜ್ ಕೂಡ ಮಾಡೋಕ್ಕಾಗಲಿಲ್ಲ. ಬಟ್ ಮೆಟೀರಿಯಲ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೀತ್ರೂ ಇಲ್ಲ. ಇದು ಮೇನ್ಲಿ ಸ್ಕರ್ಟ್ಸ್ ಎಲ್ಲ ಸೀತ್ರೂ ಇದ್ರೆ ನಂಗೆ ಇಷ್ಟ ಆಗಲ್ಲ. ಇದು ಸೀತ್ರೂ ಇಲ್ಲ, ಬಟ್ ಅಷ್ಟು ಬಾಡಿ ಹಗ್ಗಿಂಗ್ ಥರನೂ ಇಲ್ಲ. ಇಟ್ಸ್ ವೆರಿ ಕಂಫರ್ಟಬಲ್. ಸೊ ನಂಗೆ ಇದು ಇಷ್ಟ ಆಯಿತು. ದಿಸ್ ಆಲ್ಸೋ ವಿಲ್ ಗೆಟ್ ಅ ಥಮ್ಸ್ ಅಪ್ ಫ್ರಮ್ ಮಿ, ಬಟ್ ಸೈಜ್ ಇಶ್ಯೂಸ್ ಇದೆ ಸ್ವಲ್ಪ ಅಷ್ಟೇ. ಓಕೆ, ನೆಕ್ಸ್ಟ್ ಆ್ಯಂಡ್ ಪ್ರಾಬಬ್ಲಿ ದ ಲಾಸ್ಟ್ ಸ್ಕರ್ಟ್ ಅನಿಸುತ್ತೆ. ನಾನು ದಿಸ್ ಈ ಸ್ಕರ್ಟ್ ತಗೊಂಡೆ. ಈ ಗ್ರೇ ಸ್ಕರ್ಟ್. ಸೊ ಕ್ಯೂಟ್. ಇದೊಂಥರ ದಿಸ್ ಪಿಂಟ್ರೆಸ್ಟಿ ವೈಬ್ಸ್ ಇದೆ ಇದಕ್ಕೆ. ಮೋಸ್ಟ್ ಆಫ್ ದ ಪೀಪಲ್ ಆನ್ ಪಿಂಟ್ರೆಸ್ಟ್ ಹ್ಯಾವ್ ಓನ್ ದಿಸ್ ಸ್ಕರ್ಟ್. ನನಗೆ ಇದು ನೋಡಿ ತುಂಬ ಇಷ್ಟ ಆಯಿತು. ಲೈಕ್ ಪ್ಯಾರಿಸ್ ರೀಲ್ಸ್ ಎಲ್ಲ ನೋಡಿದ್ರೆ ಇದು ಹಾಕೊಂಡು, ಸ್ಟಾಕಿಂಗ್ಸ್ ಹಾಕೊಂಡು, ದೊಡ್ಡ ದೊಡ್ಡ ಬೂಟ್ಸ್ ಹಾಕೊಂಡು, ದೇ ಹ್ಯಾವ್ ಸ್ಟೈಲ್ಡ್ ಇಟ್ ಇನ್ ಮೆನಿ ವೇಸ್. ಸೊ ನನಗೆ ತುಂಬ ಇಷ್ಟ ಆಯಿತು ಅಂತ ತಗೊಂಡೆ. ದಿಸ್ ಇಸ್ ಇನ್ ದ ಸೈಜ್ 32. ಇದು ನಂಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಟೋಕಿಯೋ ಟಾಕೀಸ್, ಅದರಿಂದನೇ ತೊಗೊಂಡಿರೋದು. ಆ್ಯಂಡ್ ದ ಪ್ರೈಸ್ ಇಸ್ ದಿಸ್ 329 rupeesಗೆ ತೊಗೊಂಡಿದ್ದು ನಾನು. ಚೆಕ್ ಗ್ರೇ ಸ್ಕರ್ಟ್. ಇದು ನಂಗೆ ಇಷ್ಟ ಆಯಿತು. ದಿಸ್ ಆಲ್ಸೋ ವಿಲ್ ಗೆಟ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಓಕೆ, ಸ್ಕರ್ಟ್ ಸೆಕ್ಷನ್ ಇಲ್ಲಿಗೆ ಮುಗೀತು. ಸ್ಕರ್ಟ್ಸ್ ಆ್ಯಂಡ್ ಟ್ರೌಸರ್ಸ್ ಇಷ್ಟೇ ನಾನು ತೊಗೊಂಡಿದ್ದು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಟಾಪ್ಸ್. ಟಾಪ್ಸಲ್ಲಿ ಫಸ್ಟ್ ನಾನು ದಿಸ್ ಟಾಪ್ ತೋರಿಸ್ತೀನಿ. ಅಯ್ಯೋ, ಟ್ರೈ ಆನ್ ಮಾಡಬೇಕಾದ್ರೆ ಉಲ್ಟಾ ಮಾಡಿಬಿಟ್ಟಿದ್ದೀನಿ. ವೇಟ್ ಅ ಸೆಕೆಂಡ್ ಗಾಯ್ಸ್. ಓಕೆ, ಇದು ನಾನು ಇಟ್ಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ ಹೇಗೆ ಅಂತ. ಈ ಟಾಪ್ ಫುಲ್ ಆಮ್ ಇದೆ. ನಾನು ಈ ಕಡೆ ವಿಡಿಯೋ ಹಾಕ್ತಾ ಇರ್ತೀನಿ ಅಂದರೆ ಟ್ರೈ ಆನ್ದು, ಅವಾಗ ನಿಮಗೆ ಗೊತ್ತಾಗುತ್ತೆ. ದಿಸ್ ಈಸ್ ಆಲ್ಸೋ ಫ್ರಮ್ ದ ಬ್ರ್ಯಾಂಡ್ ಟೋಕಿಯೋ ಟಾಕೀಸ್. ಇದು ತುಂಬ ಚೆನ್ನಾಗಿದೆ. ರಿಬ್ಡ್ ಮೆಟೀರಿಯಲ್ ಇದೆ, ನಾಟ್ ಸೀತ್ರೂ. ಇದನ್ನು ನಾನು 287 rupeesಗೆ ತೊಗೊಂಡಿದ್ದು. ಟಾಪ್ಸ್ ಅಂತೂ ಕ್ರೇಜಿ ಡಿಸ್ಕೌಂಟ್ಸ್ ಇತ್ತು. ತುಂಬ ಕಮ್ಮಿ ದುಡ್ಡಿಗೆ ವೆರಿ ಗುಡ್ ಕ್ವಾಲಿಟಿ ಟಾಪ್ಸ್ ಇತ್ತು. ನಾನು ತೊಗೊಂಡಿದ್ದೀನಿ ಕೂಡ. ಐ ಶೋ ಯು. ಇದನ್ನು ನಾನು ವೇರ್ ಮಾಡಿ ತೋರಿಸ್ತೀನಿ, ನೋಡಿ ಅವಾಗ ಗೊತ್ತಾಗುತ್ತೆ ಇದು ಹೇಗೆ ಕಾಣಿಸುತ್ತೆ ಅಂತ. ಇದು ಫಾರ್ ಎಷ್ಟು ಹೇಳಿದೆ ನಾನು, 287 rupees. ಗುಡ್, ವೆರಿ ಗುಡ್. ದಿಸ್ ಆಲ್ಸೋ ವಿಲ್ ಗೆಟ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಸೊ ನೆಕ್ಸ್ಟ್ ನಾನು ಈ ಶರ್ಟ್ನ ತಗೊಂಡೆ. ಇದು ಈ ಥರ ಆಬ್ಸ್ಟ್ರಾಕ್ಟ್ ಪ್ರಿಂಟಲ್ಲಿ ಇತ್ತು. ಐ ಲವ್ಡ್ ಇಟ್ ಸೋ ಮಚ್. ಬಟ್ ಇದು ಏನಂತಾರೆ, ಮೆಟೀರಿಯಲ್ ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ಮ್ಯಾನೇಜಬಲ್, ಚೆನ್ನಾಗಿದೆ. ಅಂದರೆ ನಾಟ್ ವೆರಿ ಸಾಫ್ಟ್, ಬಟ್ ಚೆನ್ನಾಗಿದೆ ಮೆಟೀರಿಯಲ್. ಇದಕ್ಕೆ ಇಲ್ಲಿ ಮುಂದೆ ಒಂಥರ ಪಫಿ ಸ್ಲೀವ್ಸ್ ಥರ ಇದೆ. ಫುಲ್ ಸ್ಲೀವ್ಸ್ ನಿಮ್ಗೆ ಬೇಡ ಅಂದರೆ ಯು ಕ್ಯಾನ್ ಫೋಲ್ಡ್ ಇಟ್ ಆಲ್ಸೋ, ಬಟ್ ಫುಲ್ ಸ್ಲೀವ್ಸೇ ಇದು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನಾನು ಹೊಸ ಬ್ರ್ಯಾಂಡ್ ಟ್ರೈ ಮಾಡಿದ್ದು. ಈಗ ಆ್ಯಕ್ಚುಲಿ ಅದು ಸ್ಟೈಲೆಕ್ಸ್ ಸ್ಟೈಕ್ ಅಂತ ಯಾವುದೋ ದಿಸ್ ಬ್ರ್ಯಾಂಡ್.
ಈ ಬ್ರ್ಯಾಂಡು ಅಷ್ಟೇ ತುಂಬಾ ಚೆನ್ನಾಗಿರೋ ಟ್ರೆಂಡಿ ಕ್ಲಾತ್ಸ್ಗಳಿದೆ, ಟಾಪ್ಸ್ಗಳು. ಬಟ್ ಇದು ಯಾವತ್ತೂ ಟ್ರೈ ಮಾಡದೇ ಇರೋದ್ರಿಂದ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಒಂದು ತಗೊಳ್ಳೋಣ ಅಂತ ತಗೊಂಡು ನೋಡಿದೆ. ಇಟ್ಸ್ ರಿಯಲಿ ಗುಡ್, ಚೆನ್ನಾಗಿದೆ. ದ ಕ್ವಾಲಿಟಿ ಇಸ್ ಆಲ್ಸೋ ಓಕೆಶ್, ಬಟ್ ಹಾಕೊಂಡ್ರೆ ಚೆನ್ನಾಗಿ ಫೀಲ್ ಆಗುತ್ತೆ. ಇದನ್ನ ನಾನು 290 ರುಪೀಸ್ಗೆ ತಗೊಂಡಿದ್ದು. ರಿಯಲಿ ಗುಡ್. ಯೂಶಲ್ ಆಗಿ ಈ ಬ್ರ್ಯಾಂಡ್ ಏನೇ ಇರ್ಬೋದು ಟ್ರೆಂಡಿ ಆಗಿರುತ್ತೆ ಕ್ಲೋತ್ಸ್, ಬಟ್ ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಈಗ ಸೇಲ್ ಟೈಮ್ ಇದ್ದಿದ್ದರಿಂದ ಕಮ್ಮಿಗೆ ಸಿಕ್ತು ನನಗೆ 290 ರುಪೀಸ್ಗೆ. ಸೊ ದಿಸ್ ಆಲ್ಸೋ ವಿಲ್ ಗೆಟ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಟಾಪ್. ಈ ಟಾಪ್ ನಾನು ಟೋಕಿಯೋ ಟಾಕೀಸ್ ಇಂದ ತಗೊಂಡಿದ್ದು. ದಿಸ್ ಈಸ್ ಮೈ ಮೋಸ್ಟ್ ಫೇವರೇಟ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಟ್ಯಾಂಕ್ ಟಾಪ್ಸ್ ಎಷ್ಟೊಂದು ನೋಡಿದೆ, ಬಟ್ ನಾನು ಯಾವತ್ತೂ ಈ ಥರ ಲೈಕ್ ನಾನು ಹಾಕೊಂಡಾಗ ಗೊತ್ತಾಗುತ್ತೆ ಇದು ಹೇಗೆ ಕಾಣಿಸ್ತಾ ಇದೆ ಅಂತ. ಲೈಕ್ ಸ್ಕ್ವೇರ್ ನೆಕ್ ಇದೆ, ಮತ್ತೆ ಇದೊಂಥರ ದಟ್ ಸ್ಲೀವ್ಸ್ ಇಸ್ ಆಲ್ಸೋ ವೆರಿ ಬಿಗ್. ಇದು ಅಂದರೆ ನಾವು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಪ್ಸ್ಗಿಂತ ಬೇಸಿಕ್ಸ್ ಮೇಲೆ ತುಂಬ ಇನ್ವೆಸ್ಟ್ ಮಾಡಬೇಕು. ಇದನ್ನು ನಾನೊಂದು 54 ಥರ, ಸ್ವಲ್ಪ ಎಕ್ಸಾಜುರೇಷನ್ ಆಯ್ತಲ್ಲ, ಒಂದು 5-6 ಟೈಪ್ಸ್ ಸ್ಟೈಲ್ ಮಾಡ್ಬೋದು. ಅದು ಶರ್ಟ್ ಹಾಕೋಬೇಕಾದ್ರೆ ಇದನ್ನ ಟ್ಯಾಂಕ್ ಟಾಪ್ ತರ ಒಳಗೆ ಹಾಕೋಬಹುದು, ಇದನ್ನೇ ಬೇಸಿಕ್ ಟಾಪ್ ತರ ಹಾಕೋಬಹುದು. ಜಾಕೆಟ್ಸ್ ಹಾಕೋಬೇಕಾದ್ರೆ ಇದನ್ನ ಒಳಗಡೆ ಹಾಕೋಬಹುದು. ತುಂಬಾ ಏನದು ವೇಸ್ ಅಲ್ಲಿ ಇದನ್ನ ಸ್ಟೈಲ್ ಮಾಡ್ಬೋದು. ಇದು ನಾನು ಎಲ್ಲಾ ಕಲರ್ ಅಲ್ಲೂ ತಗೋಬೇಕಂತಿದ್ದೆ. ಎಲ್ಲ ಅನ್ನೋದಕ್ಕಿಂತ ಒಂದು ಬ್ರೌನ್, ವೈಟ್, ಬ್ಲ್ಯಾಕ್ ಈ 3 ಕಲರ್ ಅಲ್ಲಿ. ಬಟ್ ಇದು ಯಾವ್ದು ಅವೈಲೇಬಲ್ ಇರಲಿಲ್ಲ. ರೆಡ್ ಅಲ್ಲಿ ಅವೈಲೇಬಲ್ ಇತ್ತು, ಬಟ್ ಅದು ನಂಗೆ ಇಷ್ಟ ಆಗಲಿಲ್ಲ. ಸೊ ಬ್ಲ್ಯಾಕ್ ಅಲ್ಲಿ ತಗೊಂಡೆ. ದಿಸ್ ಇಸ್ ವೆರಿ ಗುಡ್. ದ ಮೆಟೀರಿಯಲ್ ಇಸ್ ಸೋ ನೈಸ್. ನಿಮ್ಗೆ ಕಾಣಿಸ್ತಾ ಇದೆಯಾ? ರಿಬ್ಡ್ ಮೆಟೀರಿಯಲ್ ಇದೆ, ವೆರಿ ಲೈಟ್ ವೇಟ್. ಅಂದರೆ ಹಾಕೊಂಡಿದೀವಿ ಅಂತಾನೆ ಅನ್ಸಲ್ಲ. ಲೈಕ್ ಫುಲ್ ಗಾಳಿ ಆಡ್ತಾ ಇರುತ್ತೆ ಆ ಥರ. ನಂಗೆ ತುಂಬ ಇಷ್ಟ ಆಯಿತು ಅದು. ಇದನ್ನ ನಾನು ಗೆಸ್ ವಾಟ್ 121 ರುಪೀಸ್ಗೆ ತಗೊಂಡಿದ್ದು. ಓ ಮೈ ಗಾಡ್, ಐ ಆಮ್ ಸೋ ಇಂಪ್ರೆಸ್ಡ್. ದಿಸ್ ಗೆಟ್ಸ್ ಅ ಡಬಲ್ ಥಮ್ಸ್ ಅಪ್ ಫ್ರಮ್ ಮೀ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪ್. ಈ ಟಾಪು ದಿಸ್ ಇಸ್ ಆಲ್ಸೋ ಫ್ರಮ್ ಟೋಕಿಯೋ ಟಾಕೀಸ್. ಇದನ್ನ ನಾನು 161 ರುಪೀಸ್ ಕೊಟ್ಟು ತಗೊಂಡಿದ್ದು. ಸಿ, ಲುಕ್ ಎಟ್ ದಿಸ್. ಆಲ್ಟರ್ ನೆಕ್ ಇದೆ. ಇದು ಆಲ್ಸೋ ರಿಬ್ಡ್ ಮೆಟೀರಿಯಲ್. ನನಗೆ ಇದೇನು ಇಷ್ಟ ಆಗಿದೆ ಅಂದರೆ ಇಟ್ಸ್ ನಾಟ್ ಟೂ ಶಾರ್ಟ್. ಯೂಶಲ್ ಕ್ರಾಪ್ ಟಾಪ್ಸ್ ಅಂದರೆ ಇಷ್ಟು ಶಾರ್ಟ್ ಬರುತ್ತೆ, ಅದೆಲ್ಲ ಹಾಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಇಲ್ಲಿ ತನಕ ಬಂದರೆ ಪ್ಯಾಂಟ್ ಆದರೂ ಅಲ್ಲಿ ತನಕ ಇರುತ್ತೆ. ಸೊ ಐ ಲೈಕ್ ದಿಸ್. ದಿಸ್ ಇಸ್ ನಾಟ್ ಸೀ ಥ್ರೂ, ಯು ಕ್ಯಾನ್ ಸಿ. ದಿಸ್ ಆಲ್ಸೋ ಗೆಟ್ಸ್ ಅ ಥಮ್ಸ್ ಅಪ್ ಫ್ರಮ್ ಮೀ. ನೆಕ್ಸ್ಟ್ ಟಾಪಿಗೆ ಹೋಗೋಣ. ನೆಕ್ಸ್ಟ್ ಟಾಪ್ ನಾನು ಅಗೇನ್ ಟೋಕಿಯೋ ಟಾಕೀಸ್ ಇಂದ ತಗೊಂಡಿದ್ದು. ಮೋಸ್ಟ್ ಆಫ್ ದ ಟಾಪ್ಸ್ ಅವರಿಂದಾನೇ ತಗೊಂಡಿರೋದು ನಾನು. ಬಿಕಾಸ್ ಒಂದು ಅವ್ರ ಹತ್ರ ಟ್ರೆಂಡಿ ಟಾಪ್ಸ್ ಇರುತ್ತೆ, ಇನ್ನೊಂದು ಅಫೋರ್ಡಬಲ್ ಇರುತ್ತೆ, ಇನ್ನೊಂದು ಅವ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮೆಟೀರಿಯಲ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಇದು ಅಷ್ಟೇ ನೋಡಿರ್ತೀರಾ. ದಿಸ್ ಇವಾಗ ಎಸಿಮೆಟ್ರಿಕ್ ಟಾಪ್ಸ್ದು ಟ್ರೆಂಡ್ಸ್ ನಡೀತಾ ಇದೆ ತುಂಬಾ. ಸೊ ಐವ್ ಟೇಕನ್ ದಿಸ್ ಟಾಪ್. ಇದನ್ನ ಹಾಕೊಂಡಾಗ ಗೊತ್ತಾಗುತ್ತೆ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ. ಇದು ಆಕ್ಚುಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರೋಷ್ಟು ಈ ಥರ ಏನಂತಾರೆ ನಿಯಾನ್ ಪಿಂಕ್ ಇಲ್ಲ. ಇದು ಸಟಲ್ ಕ್ಯೂಟಿ ಪೈ ಪಿಂಕ್ ತರ ಇದೆ, ಬಟ್ ಅದ್ರಲ್ಲಿ ತುಂಬಾ ನಿಯಾನ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ. ಟ್ರಸ್ಟ್ ಮೀ, ಇದು ನಿಯಾನ್ ಕಲರ್ ಇಲ್ಲ. ಇಟ್ ಈಸ್ ಲೈಕ್ ಅ ಕ್ಯೂಟ್ ಸಿ ಪಿಂಕ್ ಕಲರ್. ಸೊ ಇದು ಅಷ್ಟೇ, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಫುಲ್ ಸ್ಲೀವ್ಸ್ ಇದೆ, ನಾಟ್ ಸೀ ಥ್ರೂ. ಇಷ್ಟ ಆಯ್ತು ನಂಗೆ. ಓಕೆ, ಈ ಟಾಪ್ ನಾನು 285 ರುಪೀಸ್ಗೆ ತಗೊಂಡಿದ್ದು. ದಿಸ್ ಆಲ್ಸೋ ಗೆಟ್ಸ್ ಅ ಥಮ್ಸ್ ಅಪ್ ಫ್ರಮ್ ಮೀ. ತುಂಬಾ ಇಷ್ಟ ಆಯ್ತು ನಂಗೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪ್. ಇವಾಗ ನೆಕ್ಸ್ಟ್ ಟಾಪ್ ನಾನು ಇದನ್ನ ತಗೊಂಡಿದ್ದು. ಇಟ್ಸ್ ಸೋ ಪ್ರಿಟಿ, ಎಷ್ಟು ಕಲರ್ಫುಲ್ ಆಗಿದೆ. ಅಂಡ್ ಯೂಶಲ್ ಆಗಿ ಈ ತರ ಬಂದ್ರೆ ಸೀ ಥ್ರೂ ಇರುತ್ತೆ, ಬಟ್ ಅವ್ರು ಒಳಗಡೆ ಈ ತರ ವೈಟ್ ಮೆಟೀರಿಯಲ್ ಕೊಟ್ಟಿರೋದ್ರಿಂದ ಇಟ್ ಇಸ್ ನಾಟ್ ಸೀ ಥ್ರೂ. ದಿಸ್ ಇಸ್ ಆಲ್ಸೋ ಫ್ರಮ್ ಟೋಕಿಯೋ. ದಿಸ್ ಟಾಪ್ ಇಸ್ ಆಲ್ಸೋ ಎಷ್ಟು ಗೊತ್ತಾ, 151 ರುಪೀಸ್ ಕೊಟ್ಟಿದ್ದು ನಾನು ಇದಕ್ಕೆ. ಸೋ ಪ್ರಿಟಿ. ನಂಗೆ ಇದು ಪ್ಯಾಟ್ರನ್ ತುಂಬಾ ಇಷ್ಟ ಆಯ್ತು. ಐ ಲವ್ಡ್ ಇಟ್. ದಿಸ್ ಆಲ್ಸೋ ಗೆಟ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಓಕೆ, ನೆಕ್ಸ್ಟ್ ಟಾಪಿಗೆ ಹೋಗೋಣ. ನೆಕ್ಸ್ಟ್ ನಾನು ಇದು ಸುಮ್ಮನೆ ಕ್ಯಾಶುಯಲ್ ಆಗಿ ತಗೊಂಡಿದ್ದು, ಸ್ವಲ್ಪ ಇಲ್ಲೇ ಹಾಕೊಳ್ಳೋಕೆ ಬೇಸಿಕ್ ಆಗಿರ್ಲಿ ಅಂತ. ಇದು ಕೆಚ್ಚಿಂದ. ಆಗ್ಲೇ ನಿಮ್ಗೆ ಸ್ಯಾಟಿನ್ ಶರ್ಟ್ ತೋರಿಸಿದ್ನಲ್ಲ, ಆ ಬ್ರ್ಯಾಂಡಿಂದ. ಈ ಬ್ರ್ಯಾಂಡ್ ಚೆನ್ನಾಗಿ ಬಟ್ಟೆಗಳು ಮಾಡುತ್ತೆ. ಲೈಕ್ ಚೆನ್ನಾಗಿರುತ್ತೆ ಅವ್ರದ್ದು ಡ್ರೆಸ್ಸಸ್, ಟಾಪ್ಸ್ ಅದೆಲ್ಲನೂ. ಇದನ್ನ ನಾನು ಐ ಚೆಕ್ 158 ರುಪೀಸ್ಗೆ ತಗೊಂಡಿದ್ದು ಗಾಯ್ಸ್. ಇದನ್ನ ನಾನು, ಮೈ ಗಾಡ್, ಸೋ ಗುಡ್. ದ ಕ್ವಾಲಿಟಿ ಇಸ್ ಸೋ ನೈಸ್. ದ ಲೆಂತ್ ಕೂಡ ಚೆನ್ನಾಗಿದೆ. ಇದು ಅಷ್ಟೇ, ಟ್ರಾನ್ಸ್ಪರೆಂಟ್ ಇಲ್ಲ. ಈ ಥರ ರಫಲ್ ಸ್ಲೀವ್ಸ್ ಇದೆ ಇದಕ್ಕೆ. ವೆರಿ ಗುಡ್. ದಿಸ್ ಆಲ್ಸೋ ಗೆಟ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಪ್. ನೆಕ್ಸ್ಟು ಇದು ನಾನು ಈ ಪ್ಯಾಟರ್ನ್ ನನ್ನ ಹತ್ರ ಇರಲಿಲ್ಲ ಅಂತ ತಗೊಂಡಿದ್ದು. ಇಟ್ಸ್ ವೆರಿ ಕ್ಯೂಟ್. ಲುಕ್ ಇದೆ, ಎಷ್ಟು ಚೆನ್ನಾಗಿದೆ. ಏನು ಬರ್ದಿದೆ ಗೊತ್ತಾ, ಅದು ನಾಟ್ ಮೈ ಪ್ರಾಬ್ಲಮ್. ಓ ಮೈ ಗಾಡ್, ಚೆನ್ನಾಗಿದೆ. ದಿಸ್ ಕಲರ್ ಇಸ್ ವೆರಿ ಪ್ರಿಟಿ ಆಕ್ಚುಲಿ. ಇದು ಅಷ್ಟೇ ಎಸಿಮೆಟ್ರಿಕಲ್ ಟಾಪ್. ಇಲ್ಲಿ ಕೆಳಗಡೆ ವೀತ್ ಬರುತ್ತೆ. ಮೆಟೀರಿಯಲ್ ಇಸ್ ಸೋ ನೈಸ್, ಸೋ ಸಾಫ್ಟ್. ಇದು ಅಷ್ಟೇ ರಿಬ್ ಫ್ಯಾಬ್ರಿಕ್ ಅಲ್ಲಿ ಇದೆ, ಬಟ್ ಅಷ್ಟು ಸೀ ಥ್ರೂ ಅಷ್ಟೊಂದಿಲ್ಲ. ಅದರಲ್ಲಿ ಹಿಂಗೆ ಇಟ್ಟ ತಕ್ಷಣ ಕಾಣುತ್ತೆ ಅನ್ನೋದ್ರೆ ಕ್ವೈಟ್ ಸೀ ಥ್ರೂ ಸ್ವಲ್ಪ ಇದೆ ಅಷ್ಟೇ. ದಿಸ್ ಈಸ್ ಆಲ್ಸೋ ಫ್ರಮ್ ಟೋಕಿಯೋ ಟಾಕೀಸ್, ಬಟ್ ಇದು ಇಟ್ ವಾಸ್ ಕ್ವೈಟ್ ಪ್ರೈಸಿ. ಸ್ವಲ್ಪ 349 ರುಪೀಸ್ಗೆ ತಗೊಂಡಿದ್ದು ನಾನು. ಬಟ್ ದಿಸ್ ಇಸ್ ಸೋ ಗುಡ್. ದಿಸ್ ಆಲ್ಸೋ ಗೆಟ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಸೊ ನೆಕ್ಸ್ಟು 2 ಓವರ್ ಸೈಜ್ ಟಿ ಶರ್ಟ್ಸ್ ತೊಗೊಂಡಿದ್ದೀನಿ ನಾನು.
I'll show that. First one is this. ಎಷ್ಟು ಕ್ಯೂಟ್ ಆಗಿದೆ ಇದು. ನನ್ನ ಹತ್ರ ಡಿಸ್ನಿ ಕೊಲಾಬ್ರೇಷನ್ದು ಲೈಕ್ ಮಿಕ್ಕಿ ಮೌಸ್ದಂತೂ ನನ್ನ ಹತ್ರ ತುಂಬ ಟೀ ಶರ್ಟ್ಸ್ ಇದೆ. ಅದೇ ಕುಕ್ ಆ್ಯಂಡ್ ಕ್ರೀಚ್ ಬ್ರ್ಯಾಂಡ್ ಅನ್ಸುತ್ತೆ, ಡಿಸ್ನಿ ಜೊತೆ ಕೊಲಾಬ್ರೇಟ್ ಮಾಡಿರೋದು. ಇಫ್ ಯು ವಾಂಟ್ ಐಲ್ ಮೇಕ್ ಅ ವಿಡಿಯೋ ಆನ್ ದಟ್. ಅಷ್ಟು ಒಂದು 10 ಟೀ ಶರ್ಟ್ಸ್ ಇದೆ ಅನ್ಸುತ್ತೆ ನನ್ನ ಹತ್ರ ಡಿಸ್ನಿ ಕಲೆಕ್ಷನ್ಸ್ದು. ಇದು ಅಷ್ಟೇ ಕುಕ್ ಆ್ಯಂಡ್ ಕ್ರೀಚ್ ಅವ್ರದ್ದೇನೆ. ಫಸ್ಟ್ ಆಫ್ ಆಲ್ ದೇ ಮೇಕ್ ದ ಬೆಸ್ಟ್ ಓವರ್ ಸೈಜ್ಡ್ ಟೀ ಶರ್ಟ್ಸ್ ಅಂತ ಹೇಳ್ಬೋದು. ಇದು ಯೂನಿಸೆಕ್ಸ್, ಬಾಯ್ಸ್ ಕೂಡ ಹಾಕ್ಬೋದು, ಗರ್ಲ್ಸ್ ಕೂಡ ಹಾಕ್ಬೋದು. ಪ್ರಿಂಟ್ ಇಸ್ ಸೋ ಗುಡ್. ನೀವು ಇದ್ರ ಮೇಲೆ ಅಯನ್ ಮಾಡಿದ್ರು ಕೂಡ ಇದು ಅಂಟ್ಕೊಳ್ಳಲ್ಲ. ಕೆಲವೊಂದು ಪ್ರಿಂಟು ನಾವು ಅಯನ್ ಮಾಡೋಕೆ ಹೋದ್ರೆ ಅಂಟ್ಕೊಬಿಡುತ್ತೆ, ಇದು ಆ ಥರ ಅಲ್ಲ. ವೆರಿ ಗುಡ್, ನೈಸ್ ಕ್ವಾಲಿಟಿ. ಇವೊಂದು ಇದು ವೈಟ್ ಇದ್ರೂ ಸಹ ಯು ಕ್ಯಾನ್ ಸಿ ಇಟ್ ಈಸ್ ನಾಟ್ ಸಿ ಥ್ರೂ ಅಷ್ಟು. ಮತ್ತು ಓ ಮೈ ಗಾಡ್, ನನಗೆ ನೋಡೇ ಇರಲಿಲ್ಲ. ಹಿಂದೆ ಕೂಡ ಟಾಮ್ ಆ್ಯಂಡ್ ಜೆರಿ ಅಂತ ಬರುತ್ತೆ, ಸೋ ಕ್ಯೂಟ್. ಇದು ನಾನು 259ಗೋ 269 ರೂಪೀಸ್ಗೋ ತೊಗೊಂಡಿದ್ದು. ಸೋ ಗುಡ್, ಹೈಲಿ ರೆಕಮೆಂಡ್ ಯು ಟು ಬೈ ಓವರ್ ಸೈಜ್ ಟೀಸ್. ನಂಗೆ ತುಂಬ ಇಷ್ಟ. ದಿಸ್ ಆಲ್ಸೋ ಗೆಟ್ಸ್ ಅ ಥಮ್ಸ್ ಅಪ್ ಫ್ರಮ್ ಮೀ. ನೆಕ್ಸ್ಟ್ ಲಾಸ್ಟ್ ಥಿಂಗ್ ಅನ್ಸುತ್ತೆ ಇದು ಟಾಪ್ ಸೆಕ್ಷನಲ್ಲಿ. ಯಾ, ದಿಸ್ ಲ್ಯಾವೆಂಡರ್ ಕಲರ್, ಇದು ಮಿಕ್ಕಿ ಮೌಸ್ ಕಲೆಕ್ಷನ್. ಓ ಮೈ ಗಾಡ್, ನನಗೆ ಮೇನ್ಲಿ ಏನು ಇಷ್ಟ ಅಂದರೆ ಇದು ಪ್ರೈಸ್ ಟ್ಯಾಗ್ ಹಾಕ್ತಿರ್ತಾರಲ್ಲ ಡಿಸ್ನಿದು. ಹಾ ಮಸ್ತ್ ಇರುತ್ತೆ ಅದು. ಐ ಶೋ ಯು. ಇದೆಲ್ಲ ಸ್ವಲ್ಪ ನೀವು ಕಮ್ಮಿ ಸೈಜ್ ತಗೊಳ್ಳಿ. ಐ ಹ್ಯಾವ್ ಟೇಕನ್ ಬೋತ್ ಆಫ್ ದ ಟೀ ಶರ್ಟ್ಸ್ ಇನ್ ಎಸ್ ಅನ್ಸುತ್ತೆ ಸೈಜು. ಬಿಕಾಸ್ ನೀವು ಬಸ್ ಸೈಜ್ ನೋಡಿ, ಅಲ್ಲಿ ತುಂಬ ಓವರ್ ಸೈಜ್ ಅಂದರೆ ಅದೇ ಜಾಸ್ತಿ ಇರುತ್ತೆ. ತೀರಾ ಓವರ್ ಸೈಜ್ಡು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಐ ಟೇಕ್ ಸಮ್ವೇರ್ ಅರೌಂಡ್ ಎಸ್ ಆರ್ ಎಮ್, ಅದಕ್ಕಿಂತ ಜಾಸ್ತಿ ತೊಗೊಳ್ಳಲ್ಲ ನಾನು. ದಿಸ್ ಇಸ್ ಆಲ್ಸೋ ಅಷ್ಟೇ. ದ ಕಲರ್ ಈಸ್ ಸೋ ಪ್ರಿಟಿ ಫಸ್ಟ್ ಆಫ್ ಆಲ್, ಆಯಿತಾ. ಮತ್ತು ಮೆಟೀರಿಯಲ್ ಈಸ್ ಆಲ್ಸೋ ಗುಡ್, ನಾಟ್ ಸಿ ಥ್ರೂ. ಇದನ್ನ ನಾನು 266 ರೂಪೀಸ್ಗೆ ತೊಗೊಂಡಿದ್ದು. ದಿಸ್ ಆಲ್ಸೋ ಗೆಟ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಇಲ್ಲಿಗೆ ಟಾಪ್ಸ್ ಮುಗೀತು. ಒಂದೇ ಒಂದು ಜಂಪ್ ಸೂಟ್ ತೊಗೊಂಡಿದ್ದೀನಿ, ಅಲ್ಲಿ ಶೋ ಯು. ದಿಸ್ ಈಸ್ ಇನ್ ದ ಕಲರ್ ಬ್ಲ್ಯಾಕ್. ಇದು ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಓ ಮೈ ಗಾಡ್, ಎಲ್ಲ ಬಟನ್ಸ್ ತೆಗೆದುಬಿಟ್ಟಿದ್ದೀನಿ ನಾನು ಗಾಯ್ಸ್. ವೆಯ್ಟ್, ಐ ಪುಟ್ ಆನ್ ಆಲ್ ದ ಬಟನ್ಸ್. ಬಿಕಾಸ್ ಇದ್ರಲ್ಲಿ ಒಂದೇ ಒಂದು ಡ್ರಾಬ್ಯಾಕ್ ನಂಗೆ ಏನು ಅನಿಸಿದ್ದು ಈ ಜಂಪ್ ಸೂಟಲ್ಲಿ ಅಂದರೆ ಎಲ್ಲೂ ಜಿಪ್ ಇಲ್ಲ ಹಾಕೊಳ್ಳೋಕ್ಕೆ. ಈ ಥರ ನೀವು ಬಟನ್ಸ್ ಓಪನ್ ಮಾಡಿನೇ ಹಾಕೋಬೇಕು. ಅದು ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತು. ಬಟ್ ಫಾರ್ ದ ಸ್ಟೈಲ್ ನಾನು ಆ್ಯಕ್ಚುಲಿ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಐ ಡೋಂಟ್ ಓನ್ ಅ ಜಂಪ್ ಸೂಟ್. ಐ ಥಿಂಕ್ ಐ ಡೋಂಟ್. ಸೊ ನಂಗೆ ಯಾವಾಗಲೂ ಒಂದು ಜಂಪ್ ಸೂಟ್ ತೊಗೋಬೇಕನ್ನೋದಿತ್ತು. ಸೊ ಐ ಬಾಟ್ ದಿಸ್ ಒನ್. ಇದೊಂಥರ ಇಟ್ಸ್ ವೈಡ್ ಲೆಗ್. ಮತ್ತು ಈಗ ಅದು ವೆಸ್ಟ್ ಟಾಪ್ಗಳು ಬರ್ತಾ ಇದೆಯಲ್ಲ, ಈ ಥರ ಕೋಟ್ ಥರ, ಹಾಫ್ ಕೋಟ್ ಥರ ಟಾಪು ಆ ಥರ ಇದೆ. ಅದ್ರ ಜೊತೆಗೆ ವೈಡ್ ಲೆಗ್ ಪ್ಯಾಂಟ್ಸ್ ಇದೆ. ಇದು ನಾನು ಕ್ರೇಜಿ ಡೀಲಲ್ಲಿ ತೊಗೊಂಡಿದ್ದು. ಐ ಟುಕ್ ದಿಸ್ ಜಂಪ್ ಸೂಟ್ ಫಾರ್ 283 ರೂಪೀಸ್. ಕ್ಯಾನ್ ಯು ರಿಯಲಿ ಬಿಲೀವ್ ದ್ಯಾಟ್? ಓ ಮೈ ಗಾಡ್. ಬಟ್ ಇದು ಸ್ವಲ್ಪ ಸೀತ್ರೂ ಇದೆ. ಈ ಮೆಟೀರಿಯಲ್ ಒಂಥರ ನಾಟ್ ಅಷ್ಟು ಅಪ್ರಿಷಿಯಬಲ್ ಮೆಟೀರಿಯಲ್ ಅಲ್ಲ, ಬಟ್ ಇಟ್ಸ್ ಗುಡ್. ನಂಗೆ ಇಷ್ಟ ಆಯಿತು. ದ ವೇ ಇಟ್ ಲುಕ್ಸ್ ಆನ್ ಮೀ ನಂಗೆ ತುಂಬ ಇಷ್ಟ ಆಯಿತು. ಒಂದು ಟೈಅಪ್ ಥಿಂಗ್ ಕೂಡ ಇದೆ. ಈ ಥರ ಇವ್ರು ಬೇಸಿಕ್ ಟೈಅಪ್ ಕೊಟ್ಟು ಇದನ್ನ ಹಿಂಗೆ ಕಂಪ್ಲೀಟಾಗಿ ಅದು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡ್ಕೊಳ್ಳೋ ಥರ ಕೊಟ್ಟರೆ ನಾವು ಅದನ್ನ ಆ್ಯಕ್ಚುಲಿ ಬೇರೆ ಡ್ರೆಸ್ಸಸ್ ಜೊತೆ ಕೂಡ ಯೂಸ್ ಮಾಡ್ಬೋದು. ಸೊ ದಿಸ್ ಆಲ್ಸೋ ಗೆಟ್ಸ್ ಅ ಥಮ್ಸ್ ಅಪ್ ಫ್ರಮ್ ಮೀ ಆ್ಯಂಡ್ ದಿಸ್ ಇಸ್ ಆಲ್ಸೋ ಫ್ರಮ್ ಟೋಕಿಯೋ ಟಾಕೀಸ್. ಸೊ ನೆಕ್ಸ್ಟ್ ಟಾಪಿಗೆ ಹೋಗೋಣ. ಟಾಪ್ ಅನ್ನೋದಕ್ಕಿಂತ ಇಟ್ ಈಸ್ ಶರ್ಟ್. ಆ್ಯಕ್ಚುಲಿ ನಂಗೆ ಈಗ ರಿಯಲೈಸ್ ಆಗ್ತಾಯಿದೆ, ನಾನು ತೊಗೊಂಡಿರೋ ಎಲ್ಲ ಟಾಪ್ಸ್, ನನ್ನ ಹತ್ರ ಇನ್ನೊಂದು ಲಾಸ್ಟ್ ಟಾಪ್ ಇದೆ, ವೆಯ್ಟ್, ಅದು ನಾನು ನೋಡಿಬಿಟ್ಟು ಡಿಸೈಡ್ ಮಾಡೋಣ ಎಲ್ಲ ಟೋಕಿಯೋ ಟಾಕೀಸಿಂದನೇ ಅಂತ. ಇದು ನಾನು ಟೋಕಿಯೋ ಟಾಕೀಸಿಂದನೇ ತೊಗೊಂಡಿದ್ದು. ದಿಸ್ ಬಟನ್ ಅಪ್ ಶರ್ಟ್. ಈಗ ಓಪನ್ ಆಗುತ್ತೆ. ನನಗೆ ಇದು ನಿಂಗೆ ಓಪನ್ ಮಾಡೋದಂದರೆ ತುಂಬ ಇಷ್ಟ. ಲೈಕ್ ದಿಸ್ ಪ್ರೈಸ್ ಟ್ಯಾಗ್ ಹಾಕ್ಬಿಟ್ಟೆ. ಬಟ್ ಇದು ಅಷ್ಟೇ, ನನಗೆ ಇದರಲ್ಲಿ ಡಾರ್ಕ್ ಬ್ಲೂ ಇತ್ತು, ಲೈಕ್ ಆಲ್ಮೋಸ್ಟ್ ಲೈಕ್ ನೈಟ್ ಬ್ಲೂ ಥರ. ಅದು ಬಿಟ್ಟರೆ ಪಿಂಕ್ ಇತ್ತು. ನನಗೆ ಅಫ್ಕೋರ್ಸ್ ನಂಗೆ ಪಿಂಕ್ ಕಲರ್ ಇಷ್ಟ ಆಯಿತು, ಸೊ ಪಿಂಕ್ ತಗೊಂಡೆ. ಇದು ಒಂಥರ ಲಿನಿನ್ ಮೆಟೀರಿಯಲ್ ಇದೆ. ಈ ಥರ ನಿಮಗೆ ಶರ್ಟ್ಸ್ H&M ಅಲ್ಲಿ ಸಿಗುತ್ತೆ. ಈ ಥರ ಇಟ್ಸ್ ನಾಟ್ ಏನದು ಸೀತ್ರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಸೀತ್ರೂ ಇದೆ, ಬಟ್ ಮೆಟೀರಿಯಲ್ ಚೆನ್ನಾಗಿದೆ. ಲೈಕ್ ಚೀಪ್ ಕ್ವಾಲಿಟಿ ಥರ ಅಲ್ಲ. ಇಟ್ ಈಸ್ ಸೀತ್ರೂ ಬಟ್ ಚೆನ್ನಾಗಿದೆ ಒಂಥರ ಹಾಕೊಳ್ಳೋಕ್ಕೆ. ಇದನ್ನ ಬಟನ್ ಓಪನ್ ಹೋಗ್ಬಿಟ್ಟಾದ್ರೂ ಹಾಕೋಬೋದು. ಸೊ ಬಟನ್ ಕ್ಲೋಸ್ ಮಾಡ್ಬಿಟ್ಟಾದ್ರೂ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ನಾನು ಐ ರಿಮೆಂಬರ್ ದಿಸ್ ಪ್ರೈಸ್. ಇದನ್ನ ನಾನು 399ಗೆ ತೊಗೊಂಡಿದ್ದು, ಆಲ್ಮೋಸ್ಟ್ 400ಗೆ. ಇಟ್ಸ್ ವರ್ತ್ ಇಟ್. ಐ ಲೈಕ್ ಇಟ್. ದಿಸ್ ಆಲ್ಸೋ ವಿಲ್ ಗೆಟ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಸೊ ಇವಾಗ ನಾವು ಲಾಸ್ಟ್ ಟಾಪ್ ಸೆಕ್ಷನ್ಗೆ ಹೋಗೋಣ. ಇದು ನನ್ನ ಹತ್ರ ಬೇಸಿಕ್ ಸ್ಯಾಟನ್ ಶರ್ಟ್ಸ್ ಇರಲಿಲ್ಲ. ನನಗೆ ಒಂದು ವೈಟ್, ಒಂದು ಬ್ರೌನ್ ಮತ್ತು ಒಂದು ಬ್ಲ್ಯಾಕಲ್ಲಿ ತೊಗೋಬೇಕಂತ ಇತ್ತು. ಸೊ ಟು ಸ್ಟಾರ್ಟ್ ಆಫ್ ಮೈ ಕಲೆಕ್ಷನ್ ಐ ಹ್ಯಾವ್ ಟೇಕನ್ ದಿಸ್ ಬ್ಲ್ಯಾಕ್ ಒನ್. ಇವಾಗ
ಥ್ಯಾಂಕ್ಫುಲಿ ದಿಸ್ ಇಸ್ ನಾಟ್ ಫ್ರಮ್ ದ ಬ್ರ್ಯಾಂಡ್ ಟೋಕಿಯೋ ಟಾಕೀಸ್. ಇದು ಕೆಚ್ ಅನ್ನೋ ಬ್ರ್ಯಾಂಡ್. ಓಕೆ, ಈ ಬ್ರ್ಯಾಂಡ್ ಸಹ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಲ್ಲ, ಹಳೇದು ಒಂದು ನನ್ನ ಹತ್ರ ಟಾಪ್ ಇತ್ತು ಈ ಬ್ರ್ಯಾಂಡು. ಈ ಬ್ರ್ಯಾಂಡು ಅಷ್ಟೇ ತುಂಬ ಚೆನ್ನಾಗಿ ಟಾಪ್ಸ್ ಮಾಡ್ತಾರೆ, ಮತ್ತು ಇವ್ರದ್ದು ಡ್ರೆಸ್ಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಐ ಥಿಂಕ್ ಒಂದು ಡ್ರೆಸ್ ಇದೆ ನನ್ನ ಹತ್ರ ಇವಾಗ ಹಾಲಲ್ಲಿ ತೊಗೊಂಡಿರೋದ್ರಲ್ಲಿ, ಅವ್ರದ್ದು ಬ್ರ್ಯಾಂಡು ನಂಗೆ ಶ್ಯೂರ್ ಇಲ್ಲ. ಬಟ್ ದಿಸ್ ಬ್ರ್ಯಾಂಡ್ ಆಲ್ಸೋ ವಿಲ್ ಮೇಕ್ ಸಮ್ ಗುಡ್ ಏನದು ಕ್ಲಾತ್ಸ್. ಇವ್ರದ್ದು ಅಷ್ಟೇ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಅಫೋರ್ಡೆಬಲ್ ಇರುತ್ತೆ ಇವ್ರದ್ದು ಕ್ಲಾತ್ಸು. ಸೊ ಯು ಕ್ಯಾನ್ ಚೆಕ್ ಔಟ್ ದಿಸ್ ಬ್ರ್ಯಾಂಡ್. ಇದು ನಾನು ಬೇಸಿಕ್ ಒಂದಿರಲಿ ಅಂತ ಬ್ಲ್ಯಾಕ್ ಸ್ಯಾಟಿನ್ ಶರ್ಟ್ ತೊಗೊಂಡಿದ್ದೀನಿ. ಬಿಕಾಸ್ ಇದನ್ನೂ ಅಷ್ಟೇ ನೀವು ಇಟ್ಸ್ ಲೈಕ್ ಆನ್ ಇನ್ವೆಸ್ಟ್ಮೆಂಟ್, ಮಲ್ಟಿಪಲ್ ವೇಸಲ್ಲಿ ಸ್ಟೈಲ್ ಮಾಡ್ಬೋದು ನೀವು. ಇದೇ ಥರ ಬ್ಲ್ಯಾಕ್ ಶರ್ಟ್ನ ಇಫ್ ಯು ಗೋ ಆ್ಯಂಡ್ ಟೇಕ್ ಇನ್ Zara or H&M, ಯು ಗೋ ಆ್ಯಂಡ್ ಚೆಕ್ ದ ವೆಬ್ಸೈಟ್, ಆಲ್ಮೋಸ್ಟ್ 4K ಇರುತ್ತೆ. ಅದ್ರ ಬದಲು ಯು ಕ್ಯಾನ್ ಇನ್ವೆಸ್ಟ್ ಇನ್ ದೀಸ್. ಸೊ ನನಗೆ ಏನಪ್ಪ ಅಂದರೆ ಕೆಲವೊಂದು ಬ್ರ್ಯಾಂಡ್ಸ್ ಇರ್ತಾರೆ ಈ ಥರ ಶರ್ಟ್ ಮಾಡಿಬಿಟ್ಟು ವೈಟ್ ಬಟನ್ಸ್ ಕೊಟ್ಬಿಡೋದು ಅಥವಾ ಗೋಲ್ಡನ್ ಬಟನ್ಸ್ ಆ ಥರ ನನಗೆ ಇಷ್ಟ ಆಗಲ್ಲ. ಇದು ಇವರು ಈ ಬ್ಲ್ಯಾಕ್ಗೆ ಬ್ಲ್ಯಾಕ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಐ ಲೈಕ್ ಡೆಟ್. ಕ್ವಾಲಿಟಿ ಆಲ್ಸೋ ವೆರಿ ವೆರಿ ನೈಸ್, ಸ್ಯಾಟಿನ್ ಇರೋದ್ರಿಂದ ಮಸ್ತ್ ಇದೆ. ಇದಕ್ಕೆ ನಾನು ಐ ಪೇಡ್ ಅರೌಂಡ್ $399. ಹಾಂ, ದಿಸ್ ಇಸ್ ಆಲ್ಸೋ ದಿಸ್ ವಿಲ್ ಆಲ್ಸೋ ಗೆಟ್ ಎ ಥಮ್ಸ್ ಅಪ್ ಫ್ರಮ್ ಮೀ. ಸೊ ಇದಾಗಿತ್ತು ನನ್ನ ಟಾಪ್ ಸೆಕ್ಷನ್. ಟಾಪ್ಸ್ ಇವಾಗ ಮುಗೀತು. ನೆಕ್ಸ್ಟ್ ಡ್ರೆಸ್ಸಸ್ಗೆ ಹೋಗೋಣ. ಡ್ರೆಸ್ಸಸ್ ಅಂತ ನಾನು 3 ಡ್ರೆಸ್ ತೊಗೊಂಡಿದ್ದೀನಿ. ಶೋ ಯು. ಫಸ್ಟ್ ಡ್ರೆಸ್, no cookie points for guessing. It is from Tokyo Talkies. God, ಅವ್ರು ಆ್ಯಕ್ಚುಲಿ ಹೆವಿ ಆಫರ್ ಹಾಕಿದ್ರು. ಸೊ ಆಲ್ಮೋಸ್ಟ್ ನಾನು ಅವ್ರದ್ರಿಂದನೆಲ್ಲ ತೊಗೊಂಡಿದ್ದೀನಿ ಅನ್ಸುತ್ತೆ. ಹಿಂಗಿದೆ ದಿಸ್ ಡ್ರೆಸ್. ಇಟ್ಸ್ ಸೋ ಪ್ರಿಟಿ. ಸಿ, ಈ ರಫಲ್ ಡೀಟೇಲ್ಸ್ ನನಗೆ ತುಂಬ ಇಷ್ಟ ಆಯ್ತು. ಇದು ಹಾಕೊಂಡಾಗ ವೆರಿ ವೆರಿ ಪ್ರಿಟಿ ಕಾಣಿಸ್ತಾ ಇತ್ತು. ಪ್ಲಸ್ ಪೋಲ್ಕಾ ಡಾಟ್ಸ್ ಇದೆ ಆಲ್ ಓವರ್. ಇದು ಮೆಟೀರಿಯಲ್ ಒಂಥರ ಪಾಲಿಯೆಸ್ಟರ್ ಮಿಕ್ಸ್ ಥರ ಇದೆ, ಬಟ್ ಇಟ್ ಈಸ್ ನಾಟ್ ಸೀ ಥ್ರೂ. ಯು ಕ್ಯಾನ್ ಸಿ ಇಟ್ ಈಸ್ ನಾಟ್ ಸೀ ಥ್ರೂ. ಸೊ ಹಿಂದ್ಗಡೆ ಜಿಪ್ ಇದೆ, ಮತ್ತು ಇಟ್ ಈಸ್ ಅ ಸಿಂಗಲ್ ಸ್ಟ್ರಾಪ್ ಡ್ರೆಸ್. ಇದು ಫ್ರಮ್ ದ ಬ್ರ್ಯಾಂಡ್ ಟೋಕಿಯೋ ಟಾಕೀಸ್. ಇದನ್ನ ನಾನು 275 rupeesಗೆ ತಗೊಂಡೆ. ಓ ಮೈ ಗಾಡ್, ಫಾರ್ ದಿಸ್ ಪ್ರೈಸ್ ದಿಸ್ ಸ್ಕರ್ಟ್, ಐ ಮೀನ್ ದಿಸ್ ಡ್ರೆಸ್, it gets a thumbs up from me for sure. Okay, let's move on to the next product. ಇದು ಅಷ್ಟೇ ಗೈಸ್, ಟೋಕಿಯೋ ಟಾಕೀಸ್ ಇಂದ ತಗೊಂಡಿದ್ದೀನಿ. ನನಗೆ ಈಗ ರಿಯಲೈಸ್ ಆಗ್ತಾ ಇದೆ, ನಾನು ಆರ್ಡರ್ ಮಾಡಬೇಕಾದ್ರೂ ನಂಗೆ ಫ್ಲಾಶ್ ಆಗಿಲ್ಲ. ಇವನ್ ನಾನು ಇದಕ್ಕಿಂತ ಮುಂಚೆನೂ ಎಲ್ಲ ಬಟ್ಟೆನೂ ಟ್ರೈ ಮಾಡಿ ನೋಡಿದ್ದೀನಿ, ಆಗಲೂ ನಂಗೆ ಫ್ಲಾಶ್ ಆಗಿಲ್ಲ ನಾನು ಎಲ್ಲ ಟೋಕಿಯೋ ಟಾಕೀಸ್ ತಗೊಂಡಿದ್ದೀನಿ ಅಂತ. ದಿಸ್ ಈಸ್ ಇನ್ ದಿಸ್ ಬ್ಯೂಟಿಫುಲ್ ಎಲೆಕ್ಟ್ರಿಕ್ ಬ್ಲೂ ಕಲರ್. ಇದು ನಂಗೆ ತುಂಬ ಇಷ್ಟ ಆಯಿತು. ರಫಲ್ ಡೀಟೇಲ್ಸ್ ಇದೆ. ನನಗೆ ಯೂಶಲ್ ಆಗಿ ಲೈಕ್ ಪ್ರಿಂಟ್ ಇರೋ ಡ್ರೆಸ್ಸಸ್ಗಿಂತ ಈ ಥರ ಸಾಲಿಡ್ ಡ್ರೆಸ್ಸಸ್ ಅಂದರೆ ನಂಗೆ ತುಂಬ ಇಷ್ಟ. ಇದಕ್ಕೆ ಇಲ್ಲಿ ಮೇಲೆ ಟೈ ಅಪ್ ಡೀಟೇಲ್ಸ್ ಇದೆ, ಮತ್ತು ದಿಸ್ ಎಲಾಸ್ಟಿಕ್ ಇದಿದೆ. ನನಗೆ ಇದು ತುಂಬ ಇಷ್ಟ ಆಯಿತು. ದ ಲೆಂತ್ ಇಸ್ ಆಲ್ಸೋ ವೆರಿ ಪರ್ಫೆಕ್ಟ್. ಇದಕ್ಕೆ ನಾನು 267 rupees ಕೊಟ್ಟಿದ್ದು. ಗಾಯ್ಸ್, ಇಟ್ಸ್ ಫಾರ್ 267 rupees. ಇಟ್ಸ್ ವೆರಿ ಗುಡ್. This will also get a thumbs up from me. Okay, next dress kogana. Next dress is also from Tokyo Talkies. ಇದು ನನಗೆ ದ ಮೋಸ್ಟ್ ಯೂನಿಕ್ ಡ್ರೆಸ್ ಇನ್ ಮೈ ಕಲೆಕ್ಷನ್ ಅಂತ ಹೇಳ್ಬೋದು. ಇದು ಅಷ್ಟೇ, ಇಲ್ಲಿ ಕಾಣಿಸ್ತಾ ಇರೋ ಥರ ಹಿಂಗೆ ಜಿಗಮಗ ನಿಯಾನ್ ಗ್ರೀನ್ ಕಲರ್ ಇಲ್ಲ. ಇಟ್ ಈಸ್ ನಿಯಾನ್ ಗ್ರೀನ್, ಬಟ್ ಇಲ್ಲಿ ಕಾಣಿಸ್ತಾ ಇರೋಷ್ಟಲ್ಲ. ಇಟ್ ಈಸ್ ಲೈಕ್ ನೈಸ್, ಈಗ ತಾನೇ ಗ್ರಾಸ್ ಬಂದಿರುತ್ತಲ್ಲ, ಮಳೆ ಬಂದು ಹೋಗಿರುತ್ತಲ್ಲ ಗ್ರಾಸ್ ಮೇಲೆ, ಆ ಥರ ಕಲರ್ ಇದು. ವಾಟ್ ಎ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಓಕೆ, ಇದನ್ನ ನಾನು ಹಾಕೊಂಡಾಗ ಗೊತ್ತಾಗುತ್ತೆ ಹೇಗೆ ಕಾಣಿಸುತ್ತೆ ಅಂತ. ದಿಸ್ ವಿಲ್ ಕಮ್ ಅರೌಂಡ್ ಮೈ ನೆಕ್ ಈ ಥರ. ಮತ್ತು ಇದು ಬಾಡಿಕಾನ್ ಡ್ರೆಸ್. ಇದು ಅಂದರೆ ಇಟ್ಸ್ ನಾಟ್ ವೆರಿ ಸ್ಟಿಕ್ಕಿ ಬಾಡಿಗೆ ಇಷ್ಟು. ಮತ್ತು ಇಲ್ಲಿ ರೂಶ್ ಡೀಟೇಲ್ ಇದೆ, ಇಲ್ಲೊಂದು ಕಟ್ಔಟ್ ಇದೆ. ದಿಸ್ ಐ ಗಾಟ್ ಇಟ್ ಫಾರ್ 239 rupees. ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಗೈಸ್? ಈ ಥರ ಇಷ್ಟು ಕ್ವಾಲಿಟಿ ಆ್ಯಂಡ್ ಫಾರ್ ದಿಸ್ ಪ್ರೈಸ್, ಓ ಮೈ ಗಾಡ್, ದಿಸ್ ಬ್ರ್ಯಾಂಡ್ ರಿಯಲಿ ಗೆಟ್ಸ್ ಅ ಥಮ್ಸ್ ಅಪ್ ಫ್ರಮ್ ಮೀ. Let's move on to the last section of this video, that is miscellaneous. ಅಂದ್ರೆ ಬ್ಯಾಗ್ಸ್, ಶೂಸ್ ಆ ಥರ ಏನು ತೊಗೊಂಡಿದ್ರೆ ನಾನು ತೋರಿಸ್ತೀನಿ. ನಾನು ಆ್ಯಕ್ಚುಲಿ 5 years ಇಂದ ನನ್ನ ಕಾಲೇಜಲ್ಲಿ ಒಂದೇ ಬ್ಯಾಗ್ ಯೂಸ್ ಮಾಡಿದ್ದು. ಇಟ್ ಈಸ್ ಫ್ರಮ್ ದ ಬ್ರ್ಯಾಂಡ್ ಎಫ್ ಗೇರ್. ಆ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಯೂಶಲಾಗಿ ಅವ್ರು ಬ್ಯಾಗ್ಸ್ ಮಾಡ್ತಾರಲ್ಲ, ಅದು ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಿದ್ದು ದಟ್ ಲೆದರ್ ಬ್ಯಾಗು. ಇಟ್ ವಾಸ್ ವೆರಿ ಕಾಸ್ಟ್ಲಿ, ಲೈಕ್ 2000 ಆ ಬ್ಯಾಗು. ಬಟ್ ಇಟ್ ಈಸ್ ವರ್ತ್ 2000. ನಾನು 5 ವರ್ಷ ಯೂಸ್ ಮಾಡಿದ್ದೀನಿ. ಸೊ ಅದು ವರ್ತ್ ಅನ್ಸುತ್ತೆ. ಬಟ್ ಅದೇ ಬ್ರ್ಯಾಂಡು ನನಗೆ ಬ್ಯಾಗ್ಸ್ ಬೇಕಾಗಿತ್ತು, ಬ್ಯಾಕ್ ಪ್ಯಾಕು. ಸೊ ಹುಡುಕ್ತಾ ಇದ್ದೆ. ಐ ಗಾಟ್ ದಿಸ್ ಒನ್.
ಬೇಸಿಕ್ ಬ್ಲ್ಯಾಕ್ ಕಲರ್ ಎಲ್ಲ ತಗೊಂಡೆ ಬಿಕಾಸ್ ಯೂಶಲ್ ಆಗಿ ನಂಗೆ ಬೇರೆ ಕಲರ್ಸ್ ಅಷ್ಟು ಇಷ್ಟ ಆಗಲ್ಲ. ಇದು ನಾನು ಜಿಪ್ ಇದು ಅಂತ ಅನ್ಕೊಂಡಿದ್ದು ವೆಲ್ ಐ ವಾಸ್ ಆರ್ಡರಿಂಗ್, ಬಟ್ ಇದು ಜಿಪ್ ಅಲ್ಲ, ಇದು ಬರೀ ಶೋಕ್ಸ್ ಅಷ್ಟೇ ಇರೋದು. 2 ಜಿಪ್ ಇರೋದು. ಇಲ್ಲಿ ಮುಂದೆ ಒಂದು ಜಿಪ್ ಇದೆ ಮತ್ತೆ ಇಲ್ಲೊಂದು ಜಿಪ್ ಇದೆ. ಬಟ್ ಸುಮ್ಮನೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನಗೆ ಬಟ್ಟೆ ಎಲ್ಲ ಹಾಕೊಂಡು ಹೋಗೋಕ್ಕೆ ಸ್ಟ್ರೈಟ್ನರ್ ಅದೆಲ್ಲ ಇಟ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಸೊ ಐ ಟುಕ್ ದಿಸ್ ಆ್ಯಂಡ್ ಗೆಸ್ ವಾಟ್, ಇಟ್ ಈಸ್ ಫಾರ್ 383 rupees ನಾನು ತಗೊಂಡಿದ್ದು. ಈ ಬ್ರ್ಯಾಂಡ್ ಮೇಲೂ ಅಷ್ಟೇ ತುಂಬ ಆಫರ್ ಹಾಕಿದ್ರು. ನನ್ನ ತಂಗಿನೂ ಕೂಡ ಒಂದು ಬ್ಯಾಗ್ ತಗೊಂಡು, ಇಟ್ ವಾಸ್ 360 rupees ಅನ್ಸುತ್ತೆ. ಅದು ತುಂಬ ಚೆನ್ನಾಗಿತ್ತು. ಸೊ ದ ಕ್ವಾಲಿಟಿ ಇಸ್ ರಿಯಲಿ ನೈಸ್. ಹಿಂದ್ಗಡೆ ಕುಷನಿಂಗ್ ಇದೆ. ಇವನ್ ನೀವು ಒಳಗಡೆ ಓಪನ್ ಮಾಡಿದಾಗ್ಲೂ ಲ್ಯಾಪ್ಟಾಪ್ಗಂತ ದರ್ ಇಸ್ ಸ್ಪೇಸ್. I overall liked it. For the price, adu idu and all, it really gets a thumbs up from me. Okay, ಇವಾಗ ನನ್ನ ಮೋಸ್ಟ್ ಫೇವ್ರೆಟ್ ಪಾರ್ಟಿಗೆ ಬರೋಣ, ಪರ್ಫ್ಯೂಮ್ಸ್. ಪರ್ಫ್ಯೂಮ್ ನಾನು ಎಲ್ಲಾನು ಬೆಲ್ಲಾ ವಿಟಾ ಕಂಪ್ನಿ ಅವ್ರದೇನೆ, ಐ ಮೀನ್ ಬೆಲ್ಲಾ ವಿಟಾ ಬ್ರ್ಯಾಂಡ್ ಅವ್ರದೇನೆ ತಗೊಂಡಿದ್ದು. ದೇ ವರ್ ಹ್ಯಾವಿಂಗ್ ಸಮ್ ಕ್ರೇಜಿ ಆಫರ್ಸ್. ಅದೇನು ಸಮಥಿಂಗ್ ಬರ್ಡೇ ಸೇಲ್ ಅಂತೆ. ಅವ್ರ ವೆಬ್ಸೈಟ್ ಅಲ್ಲೂ ಕೂಡ ಬರ್ಡೇ ಸೇಲ್ ಅಂತೇನೋ ಹಾಕಿದ್ರು, ಬಟ್ ಮಿಂತ್ರಾದಲ್ಲೂ ಅವ್ರ ಬ್ರ್ಯಾಂಡ್ ಮೇಲೆ ಆಫರ್ ಐತೆ ಗೊತ್ತಿಲ್ಲ. ನನ್ನ ಹತ್ರ ಅದು ಒಂದು 10 ಚಿಕ್ಕ ಮಿನಿ ಪರ್ಫ್ಯೂಮ್ಸ್ ಬರುತ್ತಲ್ಲ, ಟೆಸ್ಟರ್ಸ್ ಲೈಕ್ ಆ ಥರದೊಂದಿತ್ತು ಬೆಲ್ಲಾ ವಿಟಾದವ್ರದ್ದು. ನಾನು ಎಲ್ಲ ಪರ್ಫ್ಯೂಮ್ಸ್ನ ಆಲ್ರೆಡಿ ನಾನು ಎಂತ ಸ್ಮೆಲ್ ನೋಡಿದ್ದೆ. ಅದ್ರಲ್ಲಿ ಒಂದು ತಗೊಂಡಿದ್ದೆ, ಊದ್, ಬೆಲ್ಲಾ ವಿಟಾದವ್ರದ್ದು ಊದು. ಅದರಲ್ಲಿ ಒಂದು ತಗೊಂಡಿದ್ದೆ ನಾನು, ಬೆಲ್ಲಾ ವಿಟಾದವ್ರದ್ದೇ. ಇದು ಫ್ರೇಗ್ರೆನ್ಸ್ ಊದ್. ಅದು ನಾನು ಇಟ್ಸ್ ಲೈಕ್ ಅ ವೆಡ್ಡಿಂಗ್ ಫ್ರೇಗ್ರೆನ್ಸ್. ಅದು ತುಂಬ ಸ್ಟ್ರಾಂಗ್ ಇದೆ ಅದು ಫ್ರೇಗ್ರೆನ್ಸ್. ಡೈಲಿ ಯೂಸ್ಗಂತೂ ಅಲ್ವೇ ಅಲ್ಲ ಅದು. ಸೊ ನಾನು ಅದನ್ನ ಡೈಲಿ ಯೂಸಿಗೆ ಮಾಡಲ್ಲ, ಎತ್ತಿಟ್ಟಿದ್ದೀನಿ. ವೆಡ್ಡಿಂಗ್ಸ್ ಏನಾದ್ರು ಇದ್ರೆ ಮಾತ್ರ ನಾನು ಯೂಸ್ ಮಾಡೋದು. ಸೊ ನಂಗೆ ಇಟ್ ಈಸ್ ವೆರಿ ಲಾಂಗ್ ಲಾಸ್ಟಿಂಗ್. ಈ ಬ್ರ್ಯಾಂಡ್ ಪರ್ಫ್ಯೂಮ್ಸ್ ಎಲ್ಲ ಯೂಶಲ್ ಆಗಿ ತುಂಬ ಹೊತ್ತು ಏನದು ಇರುತ್ತೆ ಫ್ರೇಗ್ರೆನ್ಸ್. ಸೊ ನಂಗೆ ಇಷ್ಟ ಈ ಬ್ರ್ಯಾಂಡು. ಸೊ they were having crazy offers. ಆಯ್ತಾ, ಫಸ್ಟ್ ನಾನು ಏನು ತಗೊಂಡೆ ಅಂತ ತೋರಿಸ್ತೀನಿ. ಫಸ್ಟ್ ಐ ಟುಕ್ ದಿಸ್ ಪರ್ಫ್ಯೂಮ್. ಇದೇ ರೇಂಜಲ್ಲಿ ನನ್ನ ಹತ್ರ ಈ ಥರ ಬಿಗ್ ಬಾಟಲ್ದೇನೆ ಊದಿರೋದು. ಇದು ಡೇಟ್ ವುಮೆನ್ ಅಂತ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಅವರು ಆ್ಯಕ್ಚುಲಿ ತುಂಬ ಪ್ರಮೋಷನ್ಸ್ ಮಾಡ್ತಾರೆ ಬೆಲ್ಲಾ ವಿಟಾದವ್ರದ್ದು. ಅದರಲ್ಲಿ ಈ ಪರ್ಫ್ಯೂಮು ಅಷ್ಟೇ, ಇಟ್ ವಾಸ್ ಕ್ವೈಟ್ ವೈರಲ್, ಬಟ್ ನಾನು ಟ್ರೈ ಮಾಡಿರಲಿಲ್ಲ. ಸೊ ತಗೊಳ್ಳೋಣ, ಟ್ರೈ ಮಾಡೋಣ ಅಂತ ಮಾಡಿದೆ. ಫಸ್ಟ್ ಆಫ್ ಆಲ್ ಲುಕ್ ಎಟ್ ದ ಬಾಟಲ್, ಎಷ್ಟು ಪ್ರಿಟಿ ಆಗಿದೆ ಇದು. ದಿಸ್ ಆಂಬ್ರೆ ಎಫೆಕ್ಟಿವ್ ಬಾಟಲ್ ಮೇಲೆ ಮಸ್ತ್ ಇದೆ. ಆ್ಯಂಡ್ ದ ಫ್ರೇಗ್ರೆನ್ಸ್, ಇಟ್ಸ್ ಸೋ ಗುಡ್. ಬಟ್ ಇಟ್ಸ್ ನಾಟ್ ಡೇ ಟೈಮ್ ಪರ್ಫ್ಯೂಮ್ ಅಲ್ಲ, ಮೋಸ್ಟ್ಲಿ ನೈಟ್ ಟೈಮ್ ಪರ್ಫ್ಯೂಮ್, ಬಟ್ ಡೇ ಟೈಮ್ ಅಲ್ಲಿ ಯು ಕ್ಯಾನ್ ಯೂಸ್ ಇಟ್. ಇಟ್ಸ್ ಸೋ ಗುಡ್. ಇಟ್ ಸ್ಮೆಲ್ಸ್ ಸೋ ಗುಡ್. ಸೊ ಇದ್ರದ್ದೇ ನಾನು ಅನ್ಕೊಂಡಿದ್ದೆ ಬೆಲ್ಲಾ ವಿಟಾದವರು ಈ ಥರ ದೊಡ್ಡ ಬಾಟಲ್ ಪರ್ಫ್ಯೂಮ್ ಮಾತ್ರ ಮಾಡೋದಂತ. ಬಟ್ ಅವರು ದೇ ಹ್ಯಾವ್ ಲಾಂಚ್ ಬಾಡಿ ಲೋಷನ್ಸ್, ಬಾಡಿ ವಾಶ್, ಬಾಡಿ ಮಿಸ್ಟ್. ಫಸ್ಟ್ ಆಫ್ ಆಲ್ ಅವ್ರು ಬಾಡಿ ಮಿಸ್ಟ್ ಲಾಂಚ್ ಮಾಡಿದ್ದಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸೊ ಇದೇ ಇವ್ರದ್ದು ಡೇಟ್ ಇದೆಲ್ಲ ಡೇಟ್ ವುಮೆನ್ ಅದ್ರದ್ದೇನೆ ಮಿಸ್ಟ್ ಕೂಡ ತಗೊಂಡಿದ್ದೀನಿ. ಯೂಶಲ್ ಆಗಿ ನನ್ನ ಪ್ಲಮ್ ಅವ್ರದ್ದು ಬಾಡಿ ಮಿಸ್ಟ್ ಎಲ್ಲ ನಂಗೆ ತುಂಬ ಇಷ್ಟ, ಯೂಸ್ ದೆಮ್. ಬಟ್ ಅದು ಅಷ್ಟು ಲಾಂಗ್ ಲಾಸ್ಟಿಂಗ್ ಇಲ್ಲ ನನ್ನ ಬಾಡಿ ಮೇಲೆ. ಅಟ್ಲೀಸ್ಟ್ ಇಟ್ ಡಸಂಟ್ ಲಾಸ್ಟ್ ಲಾಂಗ್. ಬಟ್ ಇದು ಬರೀ ಬಾಡಿ ಮಿಸ್ಟೇ ತುಂಬ ನನ್ನ ಬಾಡಿ ಮೇಲೆ ಲಾಸ್ಟ್ ಲಾಂಗ್. ಮೋಸ್ಟ್ಲಿ ಒಂದು 8 to 10 hours ಆದರೂ ಇರುತ್ತೆ ಒನ್ಸ್ ಯು ಅಪ್ಲೈ. ಆ್ಯಂಡ್ ನೀವು ಹೇರ್ಗೆ ಏನಾದರೂ ಅಫ್ಕೋರ್ಸ್ ಹಿಂಗೆ ಹಾಕ್ಬೇಕಾದ್ರೆ ಕೂದಲು ಟಚ್ ಆಗಿರುತ್ತಲ್ವಾ. ಲಿಟ್ರಲಿ ನಾನು ನೆಕ್ಸ್ಟ್ ಡೇ ಎದ್ದಾಗಲೂ ಕೂಡ ನನ್ನ ಕೂದಲು ಫುಲ್ ಇದೇ ಫ್ರೇಗ್ರೆನ್ಸ್ ಇತ್ತು. ಆ್ಯಂಡ್ ದಿಸ್ MRP ಅಲ್ಸೆ, ಇದ್ರದ್ದು MRP ಇಸ್ 999. ಬಟ್ ಯೂಶಲ್ ಆಗಿ ನಿಮಗೆ ಅಮೆಝಾನಲ್ಲಾಗಲಿ ಬೇರೆ ಎಲ್ಲೇ ಆದರೂ ಇದು 600 ಸಮಥಿಂಗ್ ಅರೌಂಡ್ ಸಿಗುತ್ತೆ. 549, 600. ನಾನು ಮೋಸ್ಟ್ ಆಫ್ ದ ಟೈಮ್ ನೋಡಿದಾಗ ಅಷ್ಟೇ ಇರ್ತೈತೆ ಇದ್ರ ಪ್ರೈಸು. ಇದು 300 ಇತ್ತು ಪ್ರೈಸ್, ಆಯ್ತಾ. ಅಲ್ಸೆ ಎಲ್ಲದಕ್ಕೂ ನಾನು ಎಷ್ಟು ಕೊಟ್ಟೆ ಅಂತ. ಇದು 300 ಇತ್ತು. MRP ಅಲ್ಲಿ ನೋಡೋದಿದ್ರೆ ನೀವು ವಿದೌಟ್ ಆಫರ್ ತಗೋತೀನ 300. ಬಟ್ 300ಗೂ ಕೂಡ ನೀವು ಆನ್ MRP ಕೊಟ್ಟು ತಗೊಂಡ್ರು ದಿಸ್ ಇಸ್ ರಿಯಲಿ ವರ್ತ್ ಇಟ್. ನನಗೆ ಫ್ರೇಗ್ರೆನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವರು ಸ್ವಲ್ಪ ವಿಕ್ಟೋರಿಯಾ ಸೀಕ್ರೆಟ್ ಬಾಡಿ ಮಿಸ್ಟ್ ಮತ್ತು ಬಾಡಿ ಲೋಷನ್ಸ್ ನೋಡಿದ್ದೀರಾ, ಅವ್ರದನ್ನ ಕಾಪಿ ಮಾಡೋಕ್ಕೆ ಸ್ವಲ್ಪ ಟ್ರೈ ಮಾಡಿದ್ದಾರೆ. ಅದೇ ಥರ ಇದೆ ಬಾಟಲ್ ಎಲ್ಲನೂ. ದ ಕ್ಯಾಪ್ ಇರ್ಬೋದು, ಏನೇ ಇರ್ಬೋದು, ಇಟ್ಸ್ ವೆರಿ ಪ್ರೀಮಿಯಮ್. ತುಂಬ ಚೆನ್ನಾಗಿದೆ. ಲವ್ ದಿಸ್. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಎ ಪರ್ಫ್ಯೂಮ್, ಇದು ಹೆವಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಕಂಪೇರ್ಡ್ ಟು ಬಾಡಿ ಮಿಸ್ಟ್. ಬಟ್ ನೀವು ಬಾಡಿ ಮಿಸ್ಟ್ ಅಷ್ಟು ಲಾಸ್ಟ್ ಆಗುತ್ತೆ ಅಂದರೆ ಯು ಕ್ಯಾನ್ ಬೈ ದಿಸ್ ಓನ್ಲಿ. ಅದು ಬಿಟ್ಟರೆ ನಾನು ನೆಕ್ಸ್ಟು ಬೆಲ್ಲಾ ವಿಟಾದವ್ರೆ ಸೆನೋರಿಟಾ ಅಂತ ದಿಸ್ ಪರ್ಫ್ಯೂಮ್ನ ತಗೊಂಡೆ. ಆ್ಯಂಡ್ ಗೆಸ್ ವಾಟ್, ನನ್ನ ಹತ್ರ ಇರೋದ್ರಲ್ಲೇ ದಿಸ್ ಇಸ್ ದ ಮೋಸ್ಟ್ ಯೂನಿಕ್ ಪರ್ಫ್ಯೂಮ್. ನನಗೆ ತುಂಬ ಇಷ್ಟ ಆಯಿತು. ದ ಫ್ರೇಗ್ರೆನ್ಸ್, ಇಟ್ಸ್ ಜಸ್ಟ್ ಲವ್ಲಿ. ಸ್ವಲ್ಪ ಹಾಕೋಬಿಡೋಣ ಗೈಸ್. ನಂಗೆ ಅಷ್ಟು ಇಷ್ಟ ಆಯ್ತು ಈ ಫ್ರೇಗ್ರೆನ್ಸ್. ಅಂದರೆ ನನ್ನ ಫ್ರೇಗ್ರೆನ್ಸ್ ನೋಟ್ಸ್ ಎಲ್ಲ ಗೊತ್ತಿಲ್ಲ. ಇಫ್ ಐ ಗೆಟ್ ಅ ಸ್ಕ್ರೀನ್ಶಾಟ್ ಇಲ್ಲಿ ಹಾಕಿರ್ತೀನಿ ಫ್ರೇಗ್ರೆನ್ಸ್ ನೋಟ್ಸ್. ಬಟ್ ದಿಸ್ ಇಸ್ ರಿಯಲಿ ಗುಡ್. ಇಟ್ ಸ್ಮೆಲ್ಸ್ ಅಮೇಝಿಂಗ್ ಗಾಯ್ಸ್, ವೆರಿ ಅಮೇಝಿಂಗ್. ಐ ಲವ್ ದಿಸ್. ಇದು ಅಷ್ಟೇ MRP 300 ಇದ್ದಿದ್ದು. ನೀವು ಡೇಟ್ ಪರ್ಫ್ಯೂಮ್ನ ತಗೊಂಡಿಲ್ಲ ಅಂದ್ರು ಪ್ಲೀಸ್ ಐ ಹೈಲಿ ರೆಕಮೆಂಡ್ ಯು ಟು ಬೈ ದಿಸ್ ಒನ್ ಸೆನೋರಿಟಾ.
ಸ್ಮೆಲ್ಸ್ ಅಮೇಝಿಂಗ್. ಸೊ ನಾನು ಅವ್ರದ್ದು ಹಾಗೆ ಬಾಡಿ ಲೋಷನ್ಸ್ ಕೂಡ ಅವೈಲೇಬಲ್ ಇತ್ತಲ್ಲ, ನಾನೇ ಅವೈಲೇಬಲ್ ಇತ್ತು ಅಂತ ತೊಗೊಂಡಿಲ್ಲ, ಯಾಕೆ ತೊಗೊಂಡೆ ಅಂತ ಹೇಳ್ತೀನಿ. ಸೊ ಐ ಬಾಟ್ ದಿಸ್ ಆಲ್ಸೋ. ನೀವು ನೋಡ್ಬೋದು ಎಕ್ಸಾಕ್ಟ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅವ್ರದ್ದು ಹೀಗೆ ಬರುತ್ತೆ ಪ್ಯಾಕೇಜಿಂಗ್. ವಿಕ್ಟೋರಿಯಾ ಸೀಕ್ರೆಟ್ ಅವ್ರದ್ದು ಹೀಗೆ ಬರುತ್ತೆ. ದೇ ಆಲ್ಮೋಸ್ಟ್ ಟ್ರೈ ಟು ಕಾಪಿ ಇಟ್, ಬಟ್ ಫಾರ್ ದ ಕ್ವಾಂಟಿಟಿ ಐ ಡೋಂಟ್ ನೋ ಇದು MRP ಎಷ್ಟು ಅಂತ. 325 rupees. ಓ ಮೈ ಗಾಡ್, MRPನೇ 325 rupees. ನಾನು ಅದೇ ಹೇಳಿಲ್ಲ, ಯು ಕ್ಯಾನ್ ಬೈ ದೀಸ್ ಪ್ರಾಡಕ್ಟ್ಸ್ ಆನ್ MRP. ಈ ಮೂರೂ ಸಹ MRP ಕೊಟ್ಟು ನೀವು ತಗೋಬಹುದು, ಅಷ್ಟು ಚೆನ್ನಾಗಿದೆ. ಬಟ್ ಐ ವುಡಂಟ್ ರೆಕಮೆಂಡ್ ದಿಸ್ ಬಾಡಿ ಲೋಷನ್, ಯಾಕಂದರೆ ದ ಫ್ರೇಗ್ರೆನ್ಸ್, ಅದೇ ಸೆನೋರಿಟಾ ಫ್ರೇಗ್ರೆನ್ಸ್ ನಂಗೆ ಇಷ್ಟ ಆಯಿತು. ದ ಬಾಡಿ ಲೋಷನ್ ಈಸ್ ಆಲ್ಸೋ ವೆರಿ ಲೈಟ್. ಯು ಕ್ಯಾನ್ ಸಿ ಹಿಂಗೆ ಹಾಕಿದ ತಕ್ಷಣ ಇಟ್ ಮೆಲ್ಟ್ಸ್ ಇನ್ ಟು ಯುವರ್ ಸ್ಕಿನ್. ಆದರೆ ಫ್ರೇಗ್ರೆನ್ಸ್ ಅಷ್ಟು ಸ್ಟ್ರಾಂಗ್ ಇಲ್ಲ. ಇದು ಎಲ್ಲೋ ಒಂದು ಕಡೆ ಇದೆ ಸೆನೋರಿಟಾ ಫ್ರೇಗ್ರೆನ್ಸ್ ಅಂತ ಅನ್ಸುತ್ತೆ. ಅಂದ್ರೆ ಈ ಬಾಡಿ ಮಿಸ್ಟ್ ಈ ಫ್ರೇಗ್ರೆನ್ಸ್ ಅಂತ ಅಷ್ಟು ಅನ್ಸಲ್ಲ. ಅದೇ ನೀವು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಅಥವಾ ವಿಕ್ಟೋರಿಯಾ ಸೀಕ್ರೆಟ್ ಬಾಡಿ ಲೋಷನ್ಸ್ ಯಾವತ್ತಾದ್ರೂ ಯೂಸ್ ಮಾಡಿದ್ರೆ ದ ಸ್ಮೆಲ್ ಸೋ ಗುಡ್. ಅಂದ್ರೆ ನೀವು ಜಸ್ಟ್ ಬಾಡಿ ಲೋಷನ್ ಹಾಕೊಂಡ್ರೆ ಸಾಕು, ಅಷ್ಟು ಜಾಸ್ತಿ ಫ್ರೇಗ್ರೆನ್ಸ್ ಇರುತ್ತೆ. ಅವರು ಇದು ಆ ಥರ ಇಲ್ಲ, ಫ್ರೇಗ್ರೆನ್ಸ್ ಜಾಸ್ತಿ ಇಲ್ಲ ಇದು. ಸೊ I'll tell to skip on this. ಇದನ್ನ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಡೋಂಟ್ ಸ್ಕಿಪ್ ಆನ್ ದ ಬಾಡಿ ಮಿಸ್ಟ್. ಇಟ್ಸ್ ಅಮೇಝಿಂಗ್ ಗೈಸ್. ಇವಾಗ ನಾನು ಹೇಳ್ತೀನಿ, ನಾನು ಇದಕ್ಕೆ ಈ 4 ಪ್ರಾಡಕ್ಟ್ ಸೇರಿಸಿ ಐ ಪೇಡ್ 994 rupees. ಯಾಕಂದ್ರೆ ಇವ್ರದ್ರಲ್ಲಿ ಏನೋ ಆಫರ್ ನಡೀತಿತ್ತು ಅಂತ ಹೇಳಿದ್ನಲ್ಲ. ಸೊ ಆ್ಯಡ್ ಒನ್ ಪ್ರಾಡಕ್ಟ್ ಟು ಗೆಟ್ ದ ಆಫರ್ ಆ ಥರ ಇತ್ತು. ಸೊ ಇಷ್ಟೆಲ್ಲ ಆ್ಯಡ್ ಮಾಡಿದ್ದಕ್ಕೆ ಐ ಗಾಟ್ ಇಟ್ ಫಾರ್ 994 rupees. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು, ಇದು ಒಂದು MRPನೇ 600 ಅಂತ ಹೇಳ್ತೆ, ಇದು 300, ಇದು 300 ಅಂದರೆ ಎಷ್ಟಾಗಿರುತ್ತೆ. ಇದು ನನಗೆ ಆಫರಲ್ಲಿ ಬಿದ್ದಿದ್ದು 174 rupees. ಬಾಡಿ ಲೋಷನ್ ನಂಗೆ ನೆನಪಿಲ್ಲ, ಇದು ಐ ಥಿಂಕ್ 449 rupees ಏನೋ ಬೀಳ್ತು ಇದಕ್ಕೆ. ಸೊ ಇಟ್ಸ್ ಅನ್ ಅಮೇಝಿಂಗ್ ಡೀಲ್. ಐ ಲವ್ಡ್ ಇಟ್. ನಾನು ನಿಮಗೆ ಇನ್ನೊಂದು ತೋರ್ಸೋದು ಮತ್ತೆ, ನಾನು ಹೇಳಿದ್ನಲ್ಲ ಟ್ಯಾಗ್ಸ್ ನಂಗೆ ಇಷ್ಟ ಡಿಸ್ನಿ ಎಕ್ಸ್ದು ಅಂತ. ಇದು ನೋಡಿ ಎಷ್ಟು ಪ್ರಿಟಿ ಆಗಿದೆ. ಯೂಶಲಿ ನಾನು ಇದನ್ನ ಕಟ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೋತೀನಿ. ಸೋ ಗುಡ್. ಇಟ್ ಈಸ್ ಲೈಕ್ ಅ ಕಲೆಕ್ಟರ್ ಮೆಟೀರಿಯಲ್ ಫಾರ್ ಮೀ. ನಂಗೆ ಅಷ್ಟು ಇಷ್ಟ ಡಿಸ್ನಿ ಎಕ್ಸ್ ಕೊಲಾಬ್ರೇಷನ್ಸ್ದು. ಅಷ್ಟೇ ಹೇಳ್ಬೇಕಿತ್ತು, ಮತ್ತೆ ಬಂದು ಹೇಳ್ತೀನಿ. Okay, now let's move on to the last leg of our video. Last 2 products. This is not under 500 rupees. 500 rupees ಒಳಗಿಲ್ಲ ಇದು. ಬಟ್ ನಾನು ತಗೊಂಡಿರೋ ಪ್ರೈಸ್ಗೆ ಇಟ್ ಇಸ್ ವರ್ತ್ ಇಟ್. 2 ಶೂಸ್ ತಗೊಂಡಿದ್ದೀನಿ ನಾನು. I'll show you 2 ಶೂಸ್ನು. ಮತ್ತೆ ನಂಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಬಿತ್ತು ಅಂತ I'll tell you. ಯಪ್ಪ, ಇಷ್ಟು ದೊಡ್ಡ ಬ್ಯಾಗಲ್ಲಿ ಅವ್ರು ನನಗೆ ಶೂಸ್ನ ಡೆಲಿವರ್ ಮಾಡಿದ್ರು. ನಮ್ಮ ಮನೇಲಿ ಎದುರ್ಕೊಬಿಟ್ರು, ಪಾಪ ಏನು ಆರ್ಡರ್ ಮಾಡೋಳು ಇವಳು ಅಂತ. ಇಷ್ಟು ದೊಡ್ಡ ಬ್ಯಾಗಲ್ಲಿ ಕೊಟ್ಟಿದ್ದು. ಐ ಶೋ ಯು. ಫಸ್ಟ್ ಒನ್, ಅಫ್ಕೋರ್ಸ್ ನನಗೆ ರೋಸ್ಟರ್ ಬ್ರ್ಯಾಂಡ್ ಇಷ್ಟ. ಜೀನ್ಸ್ಗಿರ್ಬೋದು, ಶೂಸ್ಗಿರ್ಬೋದು, ಟೀ ಶರ್ಟ್ಸ್ಗಿರ್ಬೋದು, ಯು ಕ್ಯಾನ್ ಟ್ರಸ್ಟ್ ದಿಸ್ ಬ್ರ್ಯಾಂಡ್. ಅದೇ ಹೇಳಿದ್ನಲ್ಲ, ಜೀನ್ಸ್ಗಾದ್ರೆ ಜಸ್ಟ್ ಸೈಜ್ ಡೌನ್ ಮಾಡಿ, ಬಿಕಾಸ್ ಆಲ್ಮೋಸ್ಟ್ ನಾನು ತಗೊಂಡಿರೋದೆಲ್ಲ ಇದು ಲೂಸೇ ಬಂದಿರುತ್ತೆ ಎಕ್ಸಾಕ್ಟ್ ಸೈಜ್ ಆರ್ಡರ್ ಮಾಡಿದರೆ. ಫಸ್ಟ್ ಶೂಸ್, ಬೇಸಿಕಲಿ ಜಿಮ್ ಪರ್ಪಸ್ಗಂತ ನಾನು ಶೂಸ್ ತೊಗೋಬೇಕಂತ ಇದ್ದಿದ್ದು. ಮತ್ತು ಜಿಮ್ ಪರ್ಪಸ್ ಅಲ್ಲ ಅಂದ್ರೂ ಸಹ, ಅಂದರೆ ಲೈಕ್ ಜಿಮ್ಗೂ ಹಾಕೋ ಥರ ಇರಬೇಕು, ಕ್ಯಾಶುವಲ್ ಔಟ್ಫಿಟ್ಸ್ ಹಾಕೋ ಥರನೇ ಇರಬೇಕು, ಆ ಥರ ಶೂಸ್ ನಾನು ನೋಡ್ತಾ ಇದ್ದೆ. ದಿಸ್ ಒನ್ ಬೇಸಿಕಲಿ ನನ್ನ ಹತ್ರ ಪ್ಲೇನ್ ಬ್ಲ್ಯಾಕ್ ಶೂಸ್ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರಲಿಲ್ಲ, ಅದಕ್ಕೆ ಐ ಟುಕ್ ದಿಸ್. ಈ ಶೂಸಲ್ಲಿ ಐ ಮೀನ್ ದ ಸೈಜ್ 8. ಕೆಲವು ಸಲ ನಂಗೆ 9 ಬೇಕಾಗುತ್ತೆ ಸೈಜು. ಐ ಹ್ಯಾವ್ ಅ ಬಿಗ್ ಫೀಟ್. ಸೊ ಅದು ಶೂಸ್ ಸೈಡಲ್ಲಿ ಯು ಕ್ಯಾನ್ ಸಿ ದ ಡೀಟೇಲ್ಸ್. ಆ್ಯಕ್ಚುಲಿ ನಾನು ಒಂದಿನ ಆಲ್ರೆಡಿ ಜಿಮ್ಗೆ ಹಾಕೊಂಡೋಗಿದ್ದೆ ಗೈಸ್, ಇದನ್ನ ಇಲ್ಲಿ ನೋಡಿ ಕೊಳೆ ಮಾಡಿಬಿಟ್ಟಿದ್ದೀನಿ. ಸೊ ಪ್ರೈಸ್ ಟ್ಯಾಗ್ ಅದಕ್ಕೆ ಇದ್ರ ಮೇಲಿಲ್ಲ. ದಿ ಶೂಸ್, ದ ಕ್ವಾಲಿಟಿ ಇಸ್ ರಿಯಲಿ ನೈಸ್. ಆ್ಯಂಡ್ ಗೆಸ್ ವಾಟ್, ನಾನು ಎಷ್ಟು ರೂಪಾಯಿ ತೊಗೊಂಡೆ ಇದನ್ನ ಅಂತ ಗೆಸ್ ಮಾಡಿ. ಐ ಟುಕ್ ದಿಸ್ ಶೂಸ್ ಫಾರ್ 690 rupees ಅನ್ಸುತ್ತೆ. 690 rupeesಗೆ ಅಲ್ಲ, ಅಲ್ಲಿ ಚೆಕ್ ಆ್ಯಂಡ್ ಸೇ ವೇಟ್. ಓಕೆ, 690 rupeesಗಲ್ಲ ಅದು ಶೂಸ್ ನಾನು ತಗೊಂಡಿದ್ದು. ದಿಸ್ ಐ ಬಾಟ್ ಇಟ್ ಫಾರ್ 629 rupeesಗೆ. ರಿಯಲಿ ವರ್ತ್ ಇಟ್. ಶೂಸ್ಗಳ ಮೇಲಂತೂ ಹೆವಿ ಕ್ರೇಜಿ ಆಫರ್ಸ್ ಇತ್ತು, ಬಟ್ ಇಷ್ಟೆಲ್ಲ ನಾನು ಶಾಪ್ ಮಾಡಿದ್ರಿಂದ ಶೂಸ್ ಅಷ್ಟು ತೊಗೊಳಕ್ಕಾಗಲಿಲ್ಲ. ಐ ಟುಕ್ 2 ಶೂಸ್ ಅಷ್ಟೇ. ಇದ್ರಲ್ಲಿ ಫಸ್ಟ್ ಒನ್ ರೋಡ್ಸ್ಟರ್ದು. ನೀವು ಈ ಬ್ರ್ಯಾಂಡ್ನ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಶೂಸ್, ಈವನ್ ಫ್ಲಾಟ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ದಿಸ್ ಆಲ್ಸೋ ಗೆಟ್ಸ್ ಅ ಥಮ್ಸ್ ಅಪ್ ಫ್ರಮ್ ಮೀ. ಆ್ಯಂಡ್ ಈ ವಿಡಿಯೋದ ಲಾಸ್ಟ್ ಪ್ರಾಡಕ್ಟ್ ಇದು. And my most favorite product. This is from the brand Master and Harbour. Idridu shoes. And look at these shoes, guys.
ಆಗಿದೆ ನೋಡಿ. ಇದು ನನ್ನ ಹತ್ರ ಇದು ಮ್ಯಾಚಿಂಗ್ ಜಿಮ್ ವೇರ್ ಇದೆ, ಅದಕ್ಕಂತ ನಾನು ತಗೊಂಡೆ. ಬಟ್ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ್ಯಂಡ್ ಅದು ಇದು ನೋಡಿ, ದಿಸ್ ಸಾಕ್ಸ್ ಥರ ಬರುತ್ತಲ್ಲ, ಅಂದರೆ ಇಟ್ಸ್ ಲೈಕ್ ನೀವು ಯಾವುದೋ ಸಾಕ್ಸ್ ಹಾಕೊಂಡಿರ ಅನ್ನೋ ಥರ ಬರುತ್ತೆ ಈ ಶೂಸು, ಆ ಥರ. ಮತ್ತು ಈ ಡೀಟೇಲಿಂಗ್ ನೋಡಿ, ಹತ್ತಿರದಿಂದ ನೋಡಿ ಗೈಸ್, ಇಲ್ಲಿ ನೋಡಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಯೂನಿಸೆಕ್ಸ್. ನಾನು ಯೂಶಲಾಗಿ ವುಮೆನ್ ಶೂಸ್ ನಂಗೆ ಇಷ್ಟ ಆಗಲ್ಲ, ಅಷ್ಟು ಸ್ಪೋರ್ಟಿವ್ ಆಗಿರಲ್ಲ ಅದು, ಬಟ್ ಯೂನಿಸೆಕ್ಸ್ ಆದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ದಿಸ್ ಶೂಸ್ನ ನಾನು ಎಷ್ಟು ರೂಪಾಯಿಗೆ ತಗೊಂಡಿರ್ಬೋದು ಅಂತ. ಐ ಗಾಟ್ ಇಟ್ ಫಾರ್ 593 rupees ಸಮಥಿಂಗ್, 593 ಅನಿಸುತ್ತೆ. ಸ್ಟೀಲ್ ಡೀಲ್ ಗೈಸ್, ಸ್ಟೀಲ್ ಡೀಲ್. ಮತ್ತು ಮೆಟೀರಿಯಲ್ ಎಷ್ಟು ಮಸ್ತ್ ಇದೆ ಅಂತಂದರೆ, ಜಸ್ಟ್ ಲವ್ ದಿಸ್ ಶೂಸ್. ಇದನ್ನ ಹಾಕೊಂಡೋಗಿಲ್ಲ ಜಿಮ್ಗೆ, ಸೊ ಮುಟ್ಸ್ಕೋಬೋದು. ಮೈ ಗಾಡ್, ಚುಮ್ಮೇಶ್ವರಿ ಫಾರ್ ದಿಸ್ ಶೂಸ್, ಜಸ್ಟ್ ಲವ್ ದಿಸ್. ಇದು ನಾನು ಸೈಜ್ 9 ತಗೊಂಡೆ. ಐ ಥಿಂಕ್ ಐ ಹ್ಯಾವ್ ಟು ಸೈಜ್ ಡೌನ್, ಐಲ್ ಚೆಕ್, ಒಂದ್ಸಲ ಹಾಕೊಂಡು ನೋಡ್ತೀನಿ. ಬಟ್ ಐ ಲವ್ ದಿಸ್ ಶೂಸ್ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. 1000 ಸಲ ಹೇಳಿರ್ತೀನಿ, ದಿಸ್ ಈಸ್ ಮೈ ಮೋಸ್ಟ್ ಏನಂತಾರೆ ಫೇವ್ರೆಟ್ ಪರ್ಚೇಸ್ ಫ್ರಮ್ ದಿಸ್ ಹಾಲ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಮತ್ತು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿರುತ್ತೆ, ಅಂದರೆ ದ ಬ್ರ್ಯಾಂಡ್ಸ್ ವಿಚ್ ಐ ಸ್ಪೋಕ್ ಅಬೌಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಈ ಡಿ ಹಾಲಲ್ಲಿ ಯಾವ ಐಟಮ್ ಇಷ್ಟ ಆಯಿತು ಅಂತ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಆ್ಯಕ್ಚುಲಿ ಐ ಆಮ್ ಸಾರಿ, ಐ ಫಾರ್ಗಾಟ್ ಟು ಶೋ ಯು ಒನ್ ಮೋರ್ ಪ್ರಾಡಕ್ಟ್. ಐ ಬಾಟ್ ದಿಸ್ ಲಿಪ್ಸ್ಟಿಕ್. No cookie point for guessing. This is also from Maybelline. ನಾನು ಲಿಪ್ಸ್ಟಿಕ್ ವಿಡಿಯೋ ನೋಡಿದರೆ, ಐ ಮೀನ್ ಶಾರ್ಟ್ಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ದಿಸ್ ಇಸ್ ಮೈ ಗೋ ಟು ಶೇಡ್. ನಾನು ಆಲ್ರೆಡಿ ಹೇಳಿದ್ದೆ, ನನ್ನ ಕಾಲೇಜಲ್ಲಿ 5 years ಕೂಡ ನಾನು ಇದೇ ಲಿಪ್ಸ್ಟಿಕ್ ಯೂಸ್ ಮಾಡಿದ್ದು. ಮತ್ತು ನಾನೀಗ ಕೆಲಸಕ್ಕೆ ಹೋಗಬೇಕಾದ್ರೂ ಐ ವೇರ್ ದಿಸ್ ಲಿಪ್ಸ್ಟಿಕ್. ಇಟ್ಸ್ ವೆರಿ ಡೀಸೆಂಟ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಐ ಸ್ಟಾಕ್ಡ್ ಅಪ್ ಆನ್ ದಿಸ್ ಲಿಪ್ಸ್ಟಿಕ್. ಗೆಸ್ ವಾಟ್, ಇದ್ರ ಪ್ರೈಸ್ ಯಾವಾಗಲೂ ಆಲ್ಮೋಸ್ಟ್ 300 ಇರುತ್ತೆ. ಅಥವಾ ನಾನು ಮ್ಯಾಕ್ಸಿಮಮ್ ಇದನ್ನ ಆಫರಲ್ಲಿ ತೊಗೊಂಡಿರೋದು 269 rupeesಗೆ. ಬಟ್ ಐ ಗಾಟ್ ದಿಸ್ ಲಿಪ್ಸ್ಟಿಕ್ ಫಾರ್ 187 rupees. Freaking 187 rupees. I love it. Okay guys, bye.